ಡಯಾಬಿಟಿಸ್ ಪೇಷಂಟ್ಸಲ್ಲಿ ಸಿ ಕೆ ಡಿ ಅಂತ ಬಂದಾಗ ನೀವು ಹೇಳ್ದಂಗೆ ಡಯಾಬಿಟಿಸ್ ಇಸ್ ದ ಸಿಂಗಲ್ ಮೋಸ್ಟ್ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್. ಬಟ್ ಇಟ್ಸ್ ಬೇಸಿಕಲಿ ಅ ನೆಟ್ವರ್ಕ್ ಆಫ್ ಟೈನಿ ವೆಸಲ್ಸ್, ಸಣ್ಣ ಸಣ್ಣ ವೆಸಲ್ಸ್ ಇರುತ್ತೆ, ಪದರ ಥರ ಇರುತ್ತೆ. ಕಣ್ಣಿಗೆ ತೊಂದರೆ ಮಾಡ್ದಲೇ ಬರೀ ಕಿಡ್ನಿಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಪ್ರಾಬಬ್ಲಿ ಡಯಾಬಿಟಿಸ್ ಅಲ್ಲದಲ್ಲೇ ಬೇರೆ ಯಾವುದೋ ಒಂದು ರೀಸನ್ ಇರ್ಬೋದು. ಆ್ಯಂಡ್ ಒಂದು ಸತಿ ಸಿ ಕೆ ಡಿ ಅಥವಾ ಡಯಾಬಿಟಿಕ್ ನೆಫ್ರೋಪತಿ ಇದ್ದರೆ ಪ್ರೋಟೀನ್ ಕನ್ಸಂಪ್ಷನ್ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಅವ್ರಿಗೆ ಏನು ಡ್ರಗ್ಸ್ ರೆಕಮೆಂಡ್ ಮಾಡ್ತೀರಾ? ಡಾಕ್ಟರ್ ಸುನೀಲ್, ಈಗ ನೀವು ದಿನಕ್ಕೆ ಸುಮಾರಷ್ಟು ಜನ ಕಿಡ್ನಿ ಪೇಷಂಟ್ಸ್, ಕಿಡ್ನಿ ಸಿ ಕೆ ಡಿ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸಿಂದ ಬಳಲ್ತಕ್ಕಂತಹ ಪೇಷಂಟ್ಸ್ನ ನೋಡ್ತೀರಾ. ಅದರಲ್ಲಿ ಈಗ 100 ಜನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸಲ್ಲಿ ಸರಿಸುಮಾರು ಎಷ್ಟು ಜನಕ್ಕೆ ಡಯಾಬಿಟಿಸ್ ಇರಬಹುದು? ನೀವು ಹೇಳ್ದಂಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸಲ್ಲಿ ಡಯಾಬಿಟಿಸ್ ಮೋಸ್ಟ್ ಕಾಮನ್ ರೀಸನ್. ಕನಿಷ್ಠ ಪಕ್ಷ ನೀವು 100 ಪೇಷಂಟ್ ಲೆಕ್ಕ ತೊಗೊಂಡಿದ್ದಾರೆ, 60ರಿಂದ 70% ಜನಕ್ಕೆ ಡಯಾಬಿಟಿಸ್ ಇರುತ್ತೆ. ಇಟ್ಸ್ ಅ ಮೋಸ್ಟ್ ಕಾಮನ್ ಡಿಸೀಸ್. ಸೊ ಯೂಶಲಿ ಡಯಾಬಿಟಿಸ್ ಜೊತೆಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಹೈಪರ್ಟೆನ್ಷನ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಡಯಾಬಿಟಿಸ್, ಹೈಪರ್ಟೆನ್ಷನ್ ಇವೆರಡೂ ಸೇರಿ ಹತ್ತಿರ 70 to 80% ಆಫ್ ದ ಪೇಷಂಟ್ಸ್ ನಾವು ನೋಡ್ತೀವಿ ಸಿ ಕೆ ಡಿ ಇದ್ದರೆ. ಓಕೆ, ಸೊ ಡಯಾಬಿಟಿಸ್ ಈಸ್ ದ ಲೀಡಿಂಗ್ ಕಾಸ್ ಫಾರ್ ಸಿ ಕೆ ಡಿ ಅಂತ ಹೇಳಿ. ಲೀಡಿಂಗ್ ಕಾಸ್ ಫಾರ್ ಕಿಡ್ನಿ ಡಿಸೀಸ್ ಡೆಫಿನೆಟ್ಲಿ. ಸೊ ದಟ್ಸ್ ಅ ರೀಸನ್ ಡಯಾಬಿಟಿಕ್ ಇದ್ದರೆ ಪೇಷಂಟ್ಸ್ ಆಬ್ವಿಯಸ್ಲಿ ವಿ ನೀಡ್ ಟು ಸ್ಕ್ರೀನ್ ಫಾರ್ ಕಿಡ್ನಿ ಡಿಸೀಸ್. ಓಕೆ, ಸೊ ನಂದು ಇನ್ನೊಂದು ಪ್ರಶ್ನೆ ಏನಂದರೆ ಡಾಕ್ಟರ್ ಶ್ಯಾಮ್ ನಿಮ್ಮ ಹತ್ರ. ಸೊ ಈಗ ನೀವು ಹೇಳ್ದಂಗೆ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಸಿ ಕೆ ಡಿ ಕಾಮನ್, ಅಂದರೆ ದಟ್ಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಕಾಸ್ ಫಾರ್ ಸಿ ಕೆ ಡಿ. ನೀವು ನಿಮ್ಮ ಒ ಪಿ ಡಿಲಿ, ನಿಮ್ಮದು ಡೈಲಿ ಡೇ ಟು ಡೇ ಪ್ರಾಕ್ಟೀಸಲ್ಲಿ ಸಿ ಕೆ ಡಿನ ಯಾವಾಗ ಸಸ್ಪೆಕ್ಟ್ ಮಾಡ್ತೀರಾ, ಅಥವಾ ಪೇಷಂಟ್ಸ್ ಎಷ್ಟು ಜನಕ್ಕೆ ಸಿ ಕೆ ಡಿ, ಅಂದರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ಸಿ ಕೆ ಡಿ ಇರ್ಬೋದು? ಓಕೆ, ಸೊ ಈಗ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಸಿ ಕೆ ಡಿ ಅಂತ ಬಂದಾಗ ನೀವು ಹೇಳ್ದಂಗೆ ಡಯಾಬಿಟಿಸ್ ಇಸ್ ದ ಸಿಂಗಲ್ ಮೋಸ್ಟ್ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್. ನಾವೀಗ ಡಯಾಬಿಟಿಸ್ ಪೇಷಂಟ್ನ ನಾನು 2 ವಿಧವಾಗಿ ಕ್ಲಾಸಿಫೈ ಮಾಡ್ಕೊತೀನಿ. ಫಸ್ಟ್ ಅಂತ ಏನಂದರೆ ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್, ಫಸ್ಟ್ ಟೈಮ್ ಡಯಾಬಿಟಿಸ್ ಅಂತ ಬಂದಿರತಕ್ಕಂಥವ್ರು. ಅವರಲ್ಲಿ ಎಷ್ಟು ಪರ್ಸೆಂಟ್ ಜನಕ್ಕೆ ಈ ಕಿಡ್ನಿ ತೊಂದರೆ ಇರಬಹುದು, ಅಥವಾ ವೆದರ್ ಇಟ್ ಈಸ್ ಮ್ಯಾನಿಫೆಸ್ಟಿಂಗ್ ಅಥವಾ ಅಂಡರ್ಲೈಯಿಂಗ್ ಇದ್ದು ಏನೂ ಸಿಮ್ಟಮ್ ಇಲ್ದಲೇ ಇರತಕ್ಕಂಥದ್ದು. ನಾವು ಆ ಡೇಟಾನ ನೋಡಬೇಕು ಅಂತಂದರೆ ಸರಿಸುಮಾರು ಒಂದು 10ರಿಂದ 15% ಅಷ್ಟು ಜನಕ್ಕೆ ಸಮ್ ಫಾರ್ಮ್ ಆರ್ ದಿ ಅದರ್, ವೆದರ್ ಸಿಮ್ಟಮ್ಸ್ ಇದ್ದು ಇಲ್ದಲ್ಲೇನೋ ಅದೇನು ಪ್ರೋಟೀನ್ಸ್ ಲೀಕ್ ಆಗ್ತಾ ಇರ್ಬೋದು, ಅಥವಾ ಕ್ರಿಯಾಟಿನಿನೇ ಜಾಸ್ತಿ ಇರ್ಬೋದು, ಅದು ಬೇರೆ ಯಾವುದೇ ರೀತಿಯಲ್ಲಾದರೂ ಇರ್ಬೋದು. ಆ ಥರ ಒಂದು 10 to 15% ಅಂಡರ್ಲೈಯಿಂಗ್ ಕಿಡ್ನಿ ಡಿಸೀಸ್ ಇರಬಹುದು ಅಂತ ಡೇಟಾ ಹೇಳುತ್ತೆ. ಆ್ಯಂಡ್ ಈಗ ಆಲ್ರೆಡಿ ಡಯಾಬಿಟಿಸ್ ಇದ್ದು ಅವರು ರೆಗ್ಯುಲರಾಗಿ ಫಾಲೋಅಪ್ ಬರ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ ಈ ಕಿಡ್ನಿ ಡಿಸೀಸ್ದು ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಮಾತಾಡೋದಾದರೆ ಸರಿಸುಮಾರು ಒಂದು ಎವ್ರಿ ಇಂಡಿವಿಜುವಲ್ ಅಟ್ಲೀಸ್ಟ್ ಈಗ ಪ್ರತಿ 2 ಡಯಾಬಿಟಿಕ್ಸಲ್ಲಿ ಯಾರಾದರೂ ಒಬ್ಬರಿಗೆ ಅವರ ಜೀವನಾಂಶದಲ್ಲಿ ಅವ್ರಿಗೆ ಕಿಡ್ನಿ ತೊಂದರೆ ಒಳಗಾಗಬಹುದು. ಅಂದರೆ 40 to 50% ಆಫ್ ದಿ ಪೀಪಲ್ ವಿತ್ ಡಯಾಬಿಟಿಸ್ ಇವೆಂಚುಲಿ ಯಾವಾಗಲೂ ಇನ್ ದೇರ್ ಲೈಫ್ ಟೈಮ್ ದೇ ಮೈಟ್ ಡೆವಲಪ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಸೊ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಅಷ್ಟು ಅದು ಆ ಲೈಫ್ ಸ್ಪ್ಯಾನಲ್ಲಿ ಯಾವಾಗಲೂ ಅದು ಆನ್ಸೆಟ್ ಆಗಿ ಸ್ಟಾರ್ಟ್ ಆಗಬಹುದು ಅದಂತ ಹೇಳ್ಬೋದು. ಸೊ ಈಗ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೀವು ಹೇಳಿದ್ರಿ, ಒಂದು ಡಯಾಬಿಟಿಸ್ ಅಂತ ಹೇಳಿದ್ರಿ, ಹೈಪರ್ ಟೆನ್ಷನ್ ಅಂತ ಹೇಳಿದ್ರಿ. ಬೇರೆ ಇನ್ಯಾವುದಾದ್ರೂ ನೀವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದ್ಕೊಂಡು ನೀವು ನೋಡ್ತೀರಾ ಫಾರ್ ದ ಸಿ ಕೆ ಡಿ? ಇಂಥವ್ರಿಗೆ ಹೌದಪ್ಪ ಇವ್ನು ನೋಡಿದ್ರೆ ಇವನಿಗೆ ಫ್ಯೂಚರಲ್ಲಿ ಸಿ ಕೆ ಡಿ ಬರಬಹುದು ಅಂತ ನಿಮ್ಗೇನಾದರೂ ಅನ್ಸುತ್ತಾ? ಡೆಫಿನೆಟ್ಲಿ. ನಾನು ನೀವು ಹೇಳ್ದಂಗೆ ಡಯಾಬಿಟಿಸ್ ಆ್ಯಂಡ್ ಹೈಪರ್ ಟೆನ್ಷನ್ ಅದು ದೇ ಫಾರ್ಮ್ ದ ಮೇಜರ್ ಚಂಕ್, ಅಥವಾ ದೇ ಆರ್ ದ ಮೋಸ್ಟ್ ಕಾಮನ್ ಕಾಸ್. ಅದು ಬಿಟ್ಟರೆ ಪೇಷಂಟ್ಸ್ ಕೆಲವೊಬ್ಬರಿಗೆ ರಿಕರೆಂಟ್ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ. ಅಂದರೆ ಪೇಷಂಟ್ಗೆ ಸ್ಟೋನ್ ಇರ್ಬೋದು, ಅಥವಾ ಯೂರಿನ್ ಹೋಗೋ ಜಾಗದಲ್ಲಿ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ, ಅಲ್ಲೆಲ್ಲ ಅಬ್ನಾರ್ಮಲಿಟಿ ಆಗಿ ಸ್ಟ್ರಿಕ್ಚರ್ ಆಗಿ ಅವ್ರು ಪದೇ ಪದೇ ಇನ್ಫೆಕ್ಷನ್ ಆಗಿ ಕಿಡ್ನಿಗಳು ವೀಕ್ ಆಗ್ಬೋದು. ಇನ್ಫ್ಯಾಕ್ಟ್ ಅದನ್ನು ನಾವು ಕ್ರೋನಿಕ್ ಪೈಲೋನೆಫ್ರೈಟಿಸ್ ಅಂತೀವಿ. ಇದು ಬಿಟ್ಟರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಾವು ನೋಡ್ತೀವಿ ಓವರ್ ದ ಕೌಂಟರ್ ಮೆಡಿಕೇಷನ್ಸ್, ಅಂದರೆ ಪೇಯ್ನ್ ಬರುತ್ತೆ, ಮೈಕೈ ಬರುತ್ತೆ, ಅವರೇ ಅಂಗಡಿಗೆ ಹೋಗ್ಬಿಟ್ಟು ಮಾತ್ರೆಗಳು ತೊಗೊತಾ ಇರ್ತಾರೆ. ಪೇಯ್ನ್ ಕಿಲ್ಲರ್ಸ್, ಏನೇ ಕಾರಣಕ್ಕಾದರೂ ಪೇಯ್ನ್ ಕಿಲ್ಲರ್ಸ್. ಹೌದು, ಸುಮಾರಷ್ಟು ಜನ ಈಗ ವೈದ್ಯರು ಒಂದು 2 ದಿವಸನೋ 5 ದಿವಸನೂ ಕೋರ್ಸ್ ತೊಗೊಂಡು ಸ್ಟಾಪ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ನೀವು ಹೇಳ್ದಂಗೆ ಅವ್ರು ನನಗೆ ನೋವು ಬಂದಾಗೆಲ್ಲ ಮತ್ತೆ ಹೋಗಿ ತೊಗೊಳ್ತಾ ಇರ್ತಾರೆ. ಎಸ್ಪೆಷಲಿ ನಾವು ವಯಸ್ಸಾದವರಲ್ಲಿ ಇದು ಕಾಮನ್ ಆಗಿ ನೋಡ್ತೀವಿ. ಈಗ ಅವ್ರಿಗೆ ಮೂಳೆ ಸಮಸ್ಯೆ ಇರುತ್ತೆ, ಆಸ್ಟಿಯೋಆರ್ಥರೈಟಿಸ್ ಇರುತ್ತೆ, ಪೇಯ್ನ್ ಕಿಲ್ಲರ್ಸ್ ತೊಗೊತಾ ಇರ್ತಾರೆ. ಎಸ್ಪೆಷಲಿ ಇಫ್ ದ ಪೇಯ್ನ್ ಕಿಲ್ಲರ್ಸ್ ತುಂಬ ತಿಂಗಳುಗಳು ತೊಗೊಂಡ್ಬಿಟ್ಟಿದ್ರೆ ಅದೊಂದು ಕಾರಣ ಇರುತ್ತೆ. ಆ್ಯಂಡ್ ಕೆಲವೊಬ್ಬರಲ್ಲಿ ನಾವು ಸ್ಪೆಷಲಿ ಯಂಗ್ ಪೇಷಂಟ್ಸಲ್ಲಿ ಗ್ಲೋಮರುಲರ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಕಿಡ್ನಿಲಿ ಪ್ರೋಟೀನ್ ಲೀಕ್ ಆಗಿ ಸ್ಟಾರ್ಟ್ ಆಗುತ್ತೆ.
ಓಕೆ ಪ್ರೋಟೀನು ಲೀಕ್ ಆಗ್ತಾ ಇರುತ್ತೆ, ಆರ್ ಬಿ ಸಿಸು ಹೋಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಪ್ರೋಟೀನ್ ಲೀಕ್ ಆಗಿ ಸೌದೋಗ್ಬಿಡುತ್ತೆ ಕಿಡ್ನಿ. ಓಕೆ. ಸೊ ಇದೊಂದು ಕಾರಣದಿಂದನೂ ಆಗ್ಬೋದು. ಸೊ ನಾನು ನಿಮ್ಮನ್ನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಈಗ ಪ್ರೋಟೀನ್ಸ್ ಲೀಕ್ ಆಗುತ್ತೆ ಅಂತ ಹೇಳಿದ್ರಿ. ಈಗ ಸಾಮಾನ್ಯ ಮನುಷ್ಯರಿಗೆ ಈಗ ಅರ್ಥ ಮಾಡ್ಕೋಬೇಕು ಅಂತಂದರೆ ಕಿಡ್ನಿ ಏನು ಒಂದು ಫಿಲ್ಟರ್ ಕಾಫಿ ಸೋಸ ಜಡಿ ಇದ್ದಂಗೆ ಕೆಲಸ ಮಾಡುತ್ತಾ ಅದು? ಲೈಕ್ ಅದರಲ್ಲೂ ಫಿಲ್ಟರ್ಸ್ ಥರ, ಅದರಲ್ಲೂ ಸಣ್ಣ ಸಣ್ಣ ತೂತುಗಳಿರುತ್ತೆ, ಅದರಲ್ಲಿಂದನೇ ನಮ್ಮ ಯೂರಿನ್ ಫಿಲ್ಟರ್ ಆಗಿ ಬರುವಂಥದ್ದು. ಡೆಫಿನೆಟ್ಲಿ. ಈಗ ನಮಗೀಗ ಸೊಳ್ಳೆ ಪದರ ಥರ ಹೇಗಿರುತ್ತಲ್ವಾ, ಸೊ ಇಟ್ ಇಸ್ ಬೇಸಿಕಲಿ ನೆಟ್ವರ್ಕ್ ಆಫ್ ಟೈನಿ ವೆಸಲ್ಸ್, ಸಣ್ಣ ಸಣ್ಣ ವೆಸಲ್ಸ್ ಇರುತ್ತೆ, ಪದರ ಥರ ಇರುತ್ತೆ. ನಮ್ದು ಏನು ಕಿಡ್ನಿದು ಮೇನ್ ಕೆಲಸ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ರಕ್ತನ ಶುದ್ಧಿ ಮಾಡೋದು. ಹೌದು. ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೂ ಕಿಡ್ನಿ 180 to 200 ಲೀಟರ್ಸ್ ಆಫ್ ಬ್ಲಡ್ ಫಿಲ್ಟರ್ ಮಾಡುತ್ತೆ. ಓಕೆ. ಅದ್ರಲ್ಲಿ ನಮಗೆ ಆಗೋದು 2 ಲೀಟರ್ ಯೂರಿನ್. ಎಸ್. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಒಂದೊಂದು ಸೆಕೆಂಡ್ಗೂ ಕಿಡ್ನಿ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಅಷ್ಟು ಶುದ್ಧೀಕರಣ ಆಗಬೇಕಾದ್ರೆ ಅದ್ರ ನೆಟ್ವರ್ಕು ಅದೇ ಥರ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಗೆ ಆರ್ಟಿಂದ ಏನು ಬ್ಲಡ್ ಪಂಪ್ ಆಗುತ್ತಲ್ವ, ಆರ್ಟ್ರೀಸ್ ಅಂತ ಹೇಳ್ತೀವಿ, ಅದು ಬ್ರೇಕ್ ಡೌನ್ ಆಗೋದೇ ಕಿಡ್ನಿ ವೆಸಲ್ಸ್ ಆಗಿ. ಇನ್ಫ್ಯಾಕ್ಟ್ ವಿ ಕಾಲ್ ಇಟ್ ಆಸ್ ಗ್ಲೋಮರ್ಲೈ ಅಂತ, ಟೈನಿ ವೆಸಲ್ಸ್. ಇನ್ಫ್ಯಾಕ್ಟ್ ಅದು ನ್ಯಾನೋಮೀಟರ್ಸಲ್ಲಿ ಇರುತ್ತೆ, ನಾವು ಮೈಕ್ರೋಸ್ಕೋಪಲ್ಲೇ ನೋಡಬೇಕಾಗತ್ತೆ. ಸೊ ಈ ಫಿಲ್ಟರ್ಸ್ಗೆ ಡ್ಯಾಮೇಜ್ ಆದರೆ ನಮಗೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಡ್ಯಾಮೇಜ್ ಆಗಲಿಕ್ಕೆ ನಾನಾ ಕಾರಣಗಳಿರುತ್ತೆ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಗ್ಲೋಮರುಲರ್ ನೆಫ್ರೈಟಿಸ್ ಒನ್ ಆಫ್ ದ ರೀಸನ್. ಸೊ ಅದು ಯೂಶಲಿ ಯಂಗ್ ಏಜ್ ಗ್ರೂಪಲ್ಲಿ ನೋಡ್ತೀವಿ. ಸೊ ಇದು ಒಂದು ರಿಸ್ಕ್ ಫ್ಯಾಕ್ಟರ್, ಅಂದರೆ ಕಿಡ್ನಿ ಫೇಲ್ ಆಗೋಕ್ಕೆ. ಒಂದು ಡಯಾಬಿಟೀಸು, ಇನ್ನೊಂದು ಹೈಪರ್ ಟೆನ್ಷನ್ನು, ಮೂರನೇದು ಕ್ರಾನಿಕ್ ಇನ್ಫೆಕ್ಷನ್ಸ್, ಪೇನ್ ಕಿಲ್ಲರ್ಸು, ಐದನೇದು ಗ್ಲೋಮರುಲರ್ ನೆಫ್ರೈಟಿಸ್. ಇದು ಕಾಮನ್ ಆಗಿರುತ್ತೆ. ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲಿ ಕೆಲವೊಂದು ಕಾಯಿಲೆಗಳು ಬರ್ಬೋದು. ಸೊ ಜೆನೆಟಿಕ್ ರೀಸನ್ಸಿಂದ ಬಂದು ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಅದು ಯೂಶಲಿ ಅರ್ಲಿ ಆನ್ಸೆಟ್ ಇರುತ್ತೆ. ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕಿಡ್ನಿ ಡಿಸೀಸಲ್ಲಿ ನೋಡೋದು. ಬಟ್ ನಾನು ನಿಮಗೆ ಒಂದು ಏನು ಕ್ವಶನ್ ಕೇಳ್ಬೋದು ಅಂದರೆ, ನೀವು ಈಗ ಡಯಾಬಿಟಿಸ್ ಪೇಷಂಟ್ಸ್ನ ತುಂಬ ನೋಡ್ತಾ ಇರ್ತೀರಾ. ಸೊ ಅವರಲ್ಲಿ ನೀವು ಯಾವಾಗ ಸಸ್ಪೆಕ್ಟ್ ಮಾಡ್ತೀರಾ, ಇವನ್ ಕಿಡ್ನಿ ತೊಂದರೆ ಇದೆ ಅಥವಾ ಇಲ್ಲ ಅಂತ? ಓಕೆ. ಸೊ ಈಗ ಸಾಮಾನ್ಯವಾಗಿ ಪೇಷಂಟ್ಸ್ ಈಗ ಸಿಮ್ಟಮ್ಸ್ ಅವರೇ ಕಿಡ್ನಿ ಡಿಸೀಸ್ದು ಸಿಮ್ಟಮ್ಸ್ ಅಂತ ಹೇಳ್ಕೊಂಡು ಬರೋದು ಅಂತ ಅಂದರೆ ಕಾಲು ಊತ ಬರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ಈ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಸುತ್ತ ಊತ ಬರ್ತಿದೆ ಅಂತ ಬರ್ತಾರೆ ಅವರು ಕೆಲವರು, ಮತ್ತು ಕಾಲು ಊತ ಬರುತ್ತೆ ಅಂತಂದರೆ. ಇನ್ನು ಕೆಲವರು ಏನಂತ ಅಂದರೆ, ಈ ರೀಸಸ್ಗೆ ಹೋಗ್ಬೇಕಾದ್ರೆ ನೊರೆ ಬರ್ತಿದೆ, ನಾನು ಫ್ಲಶ್ ಮಾಡಿದಾಗ ಅದು ಏನೋ ನೊರೆ ಥರ ಅನಿಸ್ತಿದೆ, ಅಥವಾ ನನ್ನ ಯೂರಿನ್ ಕಲರ್ ಚೇಂಜ್ ಆಗಿದೆ, ಹೈ ಕಲರ್ಡ್ ಯೂರಿನ್, ಕೆಲವ್ರಿಗೆ ಕೋಲಾ ಕಲರ್ಡ್ ಯೂರಿನ್ ಅಂತ ಹೇಳ್ತೀವಿ, ಅದು ಕೋಕೋ ಕೋಲಾ ಥರ, ಆ ಥರ ಅಷ್ಟು ಡಾರ್ಕ್ ಕಲರ್ಡ್ ಯೂರಿನ್ ಬರ್ತಿದೆ. ಸೊ ಇವೆಲ್ಲ ಒಂದು ಸಿಮ್ಟಮ್ಸ್. ಅಥವಾ ಎಲ್ಲೋ ಹೋಗಿ ಚೆಕ್ ಮಾಡಿಸಿದ್ರು ಬಿ ಪಿ ಎಲ್ಲ ಕಂಟ್ರೋಲಲ್ಲಿತ್ತು, ಆಲ್ ಆಫ್ ಅ ಸಡನ್ ಹೈ ಬಿ ಪಿ ಬರ್ತಾ ಇದೆ. ಸೊ ಇವು ಸಾಮಾನ್ಯವಾಗಿ ಪೇಷಂಟ್ಸು ನಮಗೆ ಬಂದಾಗ ಅವರು ಹೇಳ್ತಕ್ಕಂತಹ ಸಿಮ್ಟಮ್ಸು. ಅದು ಬಿಟ್ಟರೆ ನಾವು ಎಕ್ಸಾಮಿನ್ ಮಾಡಬೇಕಾದ್ರೆ, ನಾನು ನೋಡಬೇಕಾದ್ರೆ ಕಾಲಲ್ಲಿ ಹಿಂಗೆ ಒತ್ತಿದ್ರೆ ಗುಂಡಿ ಥರ ಬೀಳ್ತಕ್ಕಂಥದ್ದು. ಸೊ ಅಂದರೆ ಅಲ್ಲಿ ದೇಹದಲ್ಲಿ ನೀರಿನಂಶ ಎಲ್ಲೋ ಶೇಖರಣೆ ಆಗ್ತಾಯಿದೆ, ಫಿಲ್ಟ್ರ್ ಆಗಿ ಆಚೆ ಹೋಗ್ತಾ ಇಲ್ಲ ಅಂತ. ಆಮೇಲೆ ಅದೇ ಕಣ್ಣು ಸುತ್ತ ಎಡಿಮೆ ಇರುವಂಥದ್ದು. ಇವೆಲ್ಲ ಒಂದು ಲಕ್ಷಣಗಳು ಕಂಡ್ರೆ, ಅಥವಾ ಸೈನ್ಸ್ ಏನಾದರೂ ಕಂಡಾಗ, ಬಿ ಪಿ ಜಾಸ್ತಿ ಇದ್ದಾಗ. ಆ್ಯಂಡ್ ಅನೀಮಿಯಾ, ಕೆಲವ್ರಿಗೆ ಆಲ್ ಆಫ್ ಅ ಸಡನ್ ಈಗ ಚೆನ್ನಾಗಿತ್ತು, ನಾನೀಗ ಪರೀಕ್ಷೆ ಮಾಡ್ಬೇಕಾದ್ರೆ ಕಣ್ಣೆಲ್ಲ ಬೀಳ್ಸ್ಕೊಂಡಿರುತ್ತೆ. ಸೊ ಈ ಅನೀಮಿಯಾ ಇದ್ದು, ಬಿ ಪಿ ಜಾಸ್ತಿ ಇದ್ದು, ಮತ್ತು ಈ ನೀರಿನಂಶ ಶೇಖರಣೆ ಆಗ್ತಿದೆ ಅಂದರೆ, ಅದಂತೂ ಇವು ಮೂರು ಇತ್ತು ಅಂತಂದರೆ ಅದು ಆಲ್ಮೋಸ್ಟ್ 99 to 100% ಏನೋ ಕಿಡ್ನಿ ತೊಂದರೆ ಇರಬಹುದು ಅನ್ನೋ ಥರನೇ ಪಿನ್ ಪಾಯಿಂಟ್ ಮಾಡುತ್ತೆ. ಸೊ ಇದನ್ನು ಬಿಟ್ಟು ಈಗ ನಾನು ನಿಮ್ಮನ್ನು ಕೇಳೋದೇನೆಂದರೆ, ಈಗ ಯಾರಿಗೂ ಏನು ಸಿಮ್ಟಮ್ಸೇ ಇಲ್ಲ, ಡಯಾಬಿಟಿಕ್ ಪೇಷಂಟ್ಸು ನಾರ್ಮಲಾಗಿ ಬರ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಇಷ್ಟೆಲ್ಲ ಸಿಮ್ಟಮ್ಸ್ ಬರೋಕ್ಕೆ ಮುಂಚೆನೇ ಅವ್ರಿಗೆ ಸ್ಕ್ರೀನಿಂಗ್ ಅಂತ, ಅಂದರೆ ಇನ್ನೂ ತೊಂದರೆ ಡೆವಲಪ್ ಅವರೇ ತೊಂದರೆ ಅಂತ ಹೇಳೋದಕ್ಕೆ ಮುಂಚೆನೇ ನಾವು ಐಡೆಂಟಿಫೈ ಮಾಡ್ಬೋದು. ಹೌದು, ನಿಮಗೇನೋ ತೊಂದರೆ ಶುರು ಆಗೋ ಸ್ಟೇಜಲ್ಲಿದೆ ಅನ್ನೋ ಥರ ಐಡೆಂಟಿಫೈ ಮಾಡೋದಕ್ಕೆ ಏನಾದರೂ ಟೆಸ್ಟ್ ಇದೆಯಾ? ಡೆಫಿನೆಟ್ಲಿ ದೇರ್ ಆರ್ ಟೆಸ್ಟ್. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ಡಯಾಬಿಟಾಲಜಿಸ್ಟ್, ಫಿಸಿಷಿಯನ್ ಅಥವಾ ಎಂಡೋಕ್ರೈನಾಲಜಿಸ್ಟ್ ಹತ್ರ ಈ ಕ್ವಶನ್ಸು ಬರುತ್ತೆ ಆ್ಯಂಡ್ ಪೇಷಂಟ್ನ ರಿಫರ್ ಮಾಡ್ತಾರೆ. ಆ್ಯಂಡ್ ಸಾಕಷ್ಟು ಸತಿ ಪೇಷಂಟ್ಸು ನಮ್ಮನ್ನ ಕೇಳ್ತಾರೆ, ನಾವೆಲ್ಲೇ ಹೋದಾಗೂ ನಂಗೆ ಶುಗರ್ ಇದೆ, ಇಷ್ಟು ವರ್ಷದಿಂದ ಶುಗರ್ ಇದೆ, ನನಗೆ ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಹೇಳಿ ಡಾಕ್ಟ್ರ್ ಅಂತ. ಸೊ ನಾನು ಎಲ್ಲರಿಗೂ ಹೇಳೋದು 2 ಸಿಂಪಲ್ ಟೆಸ್ಟು. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಲ್ಯಾಬ್ಸ್, ಈವನ್ ಸಣ್ಣ ಪುಟ್ಟ ಲ್ಯಾಬ್ಸಲ್ಲೂ ಮಾಡ್ತಾರೆ. ಇನ್ಫ್ಯಾಕ್ಟ್ ಪೇಷಂಟ್ ದೆಮ್ಸೆಲ್ಫ್ ದೇ ಕ್ಯಾನ್ ಗೋ ಆ್ಯಂಡ್ ಗೆಟ್ ಟೆಸ್ಟ್. ಒಂದು ಯೂರಿನ್ ಎಕ್ಸಾಮಿನೇಷನ್, ಯೂರಿನಲ್ಲಿ ಆಲ್ಬ್ಯೂಮಿನ್ ಅಂತ ಒಂದು ಚೆಕ್ ಮಾಡ್ತೀವಿ. ಓಕೆ. ಸೊ ಅದೊಂದು ಚೆಕ್ ಮಾಡಿ ನೋಡ್ಬೋದು. 2 ಬ್ಲಡ್ಡಲ್ಲಿ ಕ್ರಿಯಾಟಿನಿನ್ ಅಂತ ಚೆಕ್ ಮಾಡ್ತೀವಿ. ಸೊ ಇವೆರಡು ಟೆಸ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಈಗ ಯೂರಿನಲ್ಲಿ ನಾರ್ಮಲ್ ಆಗಿ ಆಲ್ಬ್ಯೂಮಿನ್ನು ಕನಿಷ್ಠ ಅಂದರೆ 30 ಮಿಲಿಗ್ರಾಮ್ ಒಳಗೆ ಲೀಕ್ ಆಗುತ್ತೆ ಒಂದು ದಿವಸಕ್ಕೆ. ಯಾರಿಗಾನ ಈ 30 ಮಿಲಿಗ್ರಾಮ್ಗಿಂತ ಹೆಚ್ಚಿಗೆ ಲೀಕ್ ಆಗ್ತಾ ಇದ್ದರೆ ಮೈಕ್ರೋಆಲ್ಬ್ಯೂಮಿನುರಿಯಾ ಅಂತ ಕರಿತೀವಿ. ಸೊ ಇವ್ರಿಗೆ ಆ ಥರ ಲೀಕ್ ಆಗ್ತಾ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಅಥವಾ ಏನೋ ಬೇರೆ ಕಿಡ್ನಿ ತೊಂದರೆನೂ ಇರ್ಬೋದು. ಓಕೆ. ಸೊ ಈಗ ನಮ್ಮ ಟೀಸೋಸ ಜರ್ಡಿ ಈಗ ಏನು ಹೇಳಿದ್ವಿ ಎಕ್ಸಾಂಪಲ್ಲು, ಈಗ ಟೀಸೋಸ ಜರ್ಡಿಲಿ ಸೊ ಹೊಸದಾಗಿರ್ಬೇಕಾದ್ರೆ ಎಲ್ಲದೂ ಚೆನ್ನಾಗಿ ಫಿಲ್ಟರ್ ಆಗ್ತಿರುತ್ತೆ, ಒಂಚೂರು ಗಷ್ಟನೇ ಬರ್ತಿರಲ್ಲ. ಏನಾದ್ರು ಒಂಚೂರು ಹಳೇದಾದಾಗ ಫಸ್ಟು ಅದು ಗಷ್ಟ ಬರೋಕ್ಕೆ ಶುರುವಾಗುತ್ತೆ. ಹಾಗೆ
ನಮ್ಮ ಕಿಡ್ನಿಯಲ್ಲೂ ಏನಾದರೂ ಫಸ್ಟ್ ತೊಂದರೆ ಕಾಣಿಸ್ಕೊಳ್ಳೋಕೆ ಶುರು ಆಯ್ತು ಅಂದರೆ ಫಸ್ಟ್ ಲೀಕ್ ಆಗೋದೇ ಆಲ್ಬುಮಿನ್. ಕರೆಕ್ಟ್, ಅದು ಸೆನ್ಸಿಟಿವ್ ಮಾರ್ಕರ್ ಅಂತ ಹೇಳ್ತೀವಿ. ಫಸ್ಟ್ ಆಲ್ಬುಮಿನ್ ಲೀಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಈ ಸಿಂಪಲ್ ಯೂರಿನ್ ಡಿಪ್ಸ್ಟಿಕ್ ಅಂತ ಬರುತ್ತೆ. ಅಂದರೆ ನೀವೇನು ಮಾಡ್ಬೋದು ಅಂದರೆ ಯೂರಿನ್ ಸ್ಯಾಂಪಲ್ ತೊಗೊಂಡು ಅದು ಡಿಪ್ಸ್ಟಿಕ್ ಅಂತ ಇರುತ್ತೆ, ಅದನ್ನ ಅದ್ಬಿಟ್ಟು ನೋಡ್ತಾರೆ. ಅದರಲ್ಲಿ ಕಲರ್ ಚೇಂಜ್ ಆದರೆ ಆಲ್ಬುಮಿನ್ ಇದೆ ಅಂತ ಅರ್ಥ. ಓಕೆ, ಸೊ ಇಟ್ ಇಸ್ ಆಸ್ ಸಿಂಪಲ್. ನಿಮ್ಗೇನು ಹೈಫೈ ಮೆಷಿನ್ಸ್ ಬೇಕು ಅಂತನಿಲ್ಲ. ಯಾವುದೇ ಒಂದು ಸಣ್ಣ ಒಂದು ಕ್ಲಿನಿಕಲ್ಲಿ, ಲ್ಯಾಬಲ್ಲಿ, ಎಲ್ಲಿ ಬೇಕಾದರೂ, ಹಳ್ಳಿಯಲ್ಲಿ ಬೇಕಾದ್ರೂ ಆ ಯೂರಿನ್ ಡಿಪ್ಸ್ಟಿಕ್ನ ಯಾರು ಬೇಕಾದರೂ ಮಾಡ್ಬೋದು. ಕಲರ್ ಚೇಂಜ್ ಆಗಿದ್ದನ್ನ ಓದ್ಬೋದು. ಯೂರಿನ್ ಆಲ್ಬುಮಿನ್ ಪಾಸಿಟಿವ್ ಇದೆ, ಅದ ತಕ್ಷಣ ನಿಮ್ಮ ನೆಫ್ರಾಲಜಿಸ್ಟ್ನ ಭೇಟಿ ಮಾಡಿ. ಅವ್ರಿಂದ ಮುಂದಿದ್ದು ಮಾಡ್ತಾರೆ. ಎರಡನೇದು ಸೀರಮ್ ಕ್ರಿಯಾಟಿನಿನ್ ಅಂತ ಒಂದು ಬ್ಲಡಲ್ಲಿ ಚೆಕಪ್ ಮಾಡ್ತೀವಿ. ಇದು ಸೀರಮ್ ಕ್ರಿಯಾಟಿನಿನ್ ಏನಂದರೆ ನಮ್ಮದು ಕಿಡ್ನಿ ಫಂಕ್ಷನಿಂಗ್ನ ಇಂಡಿಕೇಟ್ ಮಾಡುತ್ತೆ. ಈ ಮೋಸ್ಟ್ ಆಫ್ ದ ಟೈಮ್ಸ್ ಈಗ ನಮ್ಗೆ 50 ವರ್ಷದವರು, 60 ವರ್ಷದವರು ಅಥವಾ ಯಂಗ್ ಪೇಷಂಟ್ಸೇ ಬರ್ತಾರೆ, ಸರ್ ನಂದು ಕಿಡ್ನಿ ಎಷ್ಟು ಫಂಕ್ಷನಿಂಗ್ ಇದೆ ಹೇಳಿ ಅಂತ. ಆ್ಯಂಡ್ ಈಗ ಮೋಸ್ಟ್ ಆಫ್ ದ ಲ್ಯಾಬ್ಸ್ ಏನು ಮಾಡ್ತಾ ಇದ್ದಾರೆ, GFR ಅಂತ ರಿಪೋರ್ಟ್ ಅವರೇ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಮಗೆ GFR ಕ್ಯಾಲ್ಕುಲೇಟರ್ ಅಂತ ಬರುತ್ತೆ, ನಾವೇ ನಮ್ಮದು ಕ್ರಿಯಾಟಿನಿನ್ ವ್ಯಾಲ್ಯೂ ಎಂಟರ್ ಮಾಡಿದ್ರೆ ಅದೇ ಕೊಟ್ಬಿಡುತ್ತೆ. ಓಕೆ, ಈ GFR ಅಂದರೆ ಏನು ಸರ್? GFR ಅಂದರೆ ಗ್ಲೋಮುಲರ್ ಫಿಲ್ಟ್ರೇಷನ್ ರೇಟ್ ಅಂತ. ನಮ್ಮ ಕಿಡ್ನಿ ಎಷ್ಟು ಫಂಕ್ಷನ್ ಮಾಡ್ತಾ ಇದೆ ಅಂತ. ಓಕೆ, ಸೊ ನಾರ್ಮಲ್ ಅದು 120 to 150 ml ಇರುತ್ತೆ. ಓಕೆ, ಸೊ ಅಟ್ ಲೆಸ್ ದೆನ್ 90 ಆದರೆ ನಾವು CKD ಅಂತ ಕರಿತೀವಿ. ಓಕೆ, ಸೊ ಅದರಲ್ಲೂ ಡಿಫ್ರೆಂಟ್ ಸ್ಟೇಜಸ್ ಇದೆ, 5 ಟೈಪ್ಸ್ ಇದೆ. ಬಟ್ ನಾವು ಯೂಶಲಿ ಕ್ರಿಯಾಟಿನಿನ್ ಮಾಡಿ ಆ ಕ್ಯಾಲ್ಕುಲೇಟರ್ ಇದೆ, ಡಿಫ್ರೆಂಟ್ ಕ್ಯಾಲ್ಕುಲೇಟರ್ಸ್ ಆಗುತ್ತೆ. ಸೊ ಅದು ಎಂಟರ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಏಜ್ ವೈಸ್ GFR ಬೇರೆ ಆಗುತ್ತೆ. ಈಗ ವಯಸ್ಸಾದವ್ರಿಗೆ 70 years ಅವ್ರಿಗೆ ಕ್ರಿಯಾಟಿನಿನ್ ನಾರ್ಮಲ್ ಇದ್ರೂ ಸ್ವಲ್ಪ GFR ಕಮ್ಮಿ ತೋರಿಸುತ್ತೆ. ಬಟ್ ಸ್ಪೆಷಲಿ ಯಂಗ್ ಪೇಷಂಟ್ಸಲ್ಲಿ ಕ್ರಿಯಾಟಿನಿನ್ ಏನಾನ ಅರ್ಲಿ ಜಾಸ್ತಿ ಆಗ್ತಿದ್ರೆ GFR ಕ್ಯಾಲ್ಕುಲೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಸೀರಮ್ ಕ್ರಿಯಾಟಿನಿನ್ ಒಂದು ಮಾಡಿಬಿಟ್ರೆ, ಇನ್ ಕೇಸ್ ನಮ್ಮ ಮೋಸ್ಟ್ ಆಫ್ ದ ಟೈಮ್ ಸೀರಮ್ ಕ್ರಿಯಾಟಿನಿನ್ ಲ್ಯಾಬಲ್ಲೇ ವ್ಯಾಲ್ಯೂಸ್ ಕೊಡ್ತಾರೆ. 0.8 to 1.2 ಇಸ್ ನಾರ್ಮಲ್ ಸ್ಟ್ಯಾಂಡರ್ಡ್. ಈಗ ಅದು ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ GFR ಕಮ್ಮಿ ಆಗಿರುತ್ತೆ. ತಕ್ಷಣ ನಾವು ನೆಫ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಇದು ಇವೆರಡು ಸಿಂಪಲ್ ಟೆಸ್ಟ್ ನಾವು ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ಈಗ ಯಾರ್ದಾದ್ರೂ ಈಗ GFR, ಈಗ ನೀವು ಹೇಳ್ದಂಗೆ ಕ್ರಿಯಾಟಿನಿನ್ ಜಾಸ್ತಿ ಬಂತು. ಸೊ ಕ್ರಿಯಾಟಿನಿನ್ ಜಾಸ್ತಿ ಬಂದ ತಕ್ಷಣವೇ ಅವ್ರಿಗೆ ಏನು ಕಿಡ್ನಿ ಬಯಾಪ್ಸಿ ಅಂತ, ಅಂದರೆ ಕಿಡ್ನಿಯಿಂದ ಪೀಸ್ ತೆಗೆದು ಟೆಸ್ಟ್ ಮಾಡಬೇಕು. ಎಷ್ಟೊಂದು ಜನ ಪೇಷಂಟ್ಸ್ ಬಂದಾಗ ನನ್ನ ಕೇಳ್ತಾರೆ, ಸರ್ ಈಗ ನಂದು ಡಯಾಬಿಟಿಸಿಂದ ತೊಂದರೆ ಆಗಿರೋದು, ಅಥವಾ ನನಗೇನು ನನ್ನ ಸ್ನೇಹಿತರೊಬ್ಬರಿಗೆ ಅಥವಾ ಸಂಬಂಧಿಕರಿಗೆ ಕಿಡ್ನಿ ತೊಂದರೆ ಅಂತ ಹೋದ್ರಂತೆ, ಅವ್ರಿಗೇನೋ ಬಯಾಪ್ಸಿ ಅಂತ ತೆಗೆದು ಮಾಡಿದ್ರಂತೆ ಅಂತ. ಸೊ ಈ ಕಿಡ್ನಿ ಬಯಾಪ್ಸಿ ಅಂತ ಅನ್ನೋದನ್ನು ನೀವು ಯಾರಿಗೆ ರೆಕಮೆಂಡ್ ಮಾಡ್ತೀರಾ, ಆ್ಯಂಡ್ ಅದರ ಔಟ್ಕಮ್ ಏನಿರುತ್ತೆ? ಇದು ಬಯಾಪ್ಸಿ ಮಾಡೋದೇ ಯೂಶ್ವಲಿ ನಮಗೆ ಕಾರಣ ತಿಳ್ಕೊಬೇಕು ಅಂದಾಗ, ಅಂದರೆ ಏನಕ್ಕೆ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತ. ಈಗ ನೀವು ಹೇಳ್ದಂಗೆ ಒಂದು ಡಯಾಬಿಟಿಸ್ ಪೇಷಂಟ್ ಬಂದಿದ್ದಾರೆ, ಅವ್ರಿಗೆ ನಾನು ಕ್ರಿಯಾಟಿನಿನ್ ಚೆಕ್ ಮಾಡಿದ್ದೀನಿ, ಜಾಸ್ತಿ ಇದೆ. ಆಲ್ಬ್ಯೂಮಿನ್ ಚೆಕ್ ಮಾಡಿದ್ದೀನಿ, ಪಾಸಿಟಿವ್ ಇದೆ. 1+ ಅಥವಾ 2+ ಅಂತ ಬರುತ್ತೆ, ಅಥವಾ ವ್ಯಾಲ್ಯೂ ಬರುತ್ತೆ ನಾವು 24 ಗಂಟೆ ಲೆಕ್ಕ ಮಾಡಿದ್ರೆ. ಸೊ ಅದು ಎರಡೂ ಪಾಸಿಟಿವ್ ಇದ್ದರೆ ಪೇಷಂಟ್ ಈಗ ಬಯಾಪ್ಸಿ ಬೇಕಾ ಬೇಡ ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಆವಾಗ ನಾವು ಬೇರೆ ಟೆಸ್ಟ್ ಮಾಡ್ತೀವಿ. ಕಾಮನ್ ಆಗಿ ಏನಂದರೆ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ನೋಡ್ತೀವಿ ಕಿಡ್ನಿ ಸೈಜ್ ಸಣ್ಣ ಇದೆಯಾ, ದಪ್ಪ ಇದೆಯಾ. ಕೆಲವೊಂದು ಸತಿ ಏನಾಗುತ್ತೆ, ಒಂದು ಕಿಡ್ನಿ ಸಣ್ಣ ಇರುತ್ತೆ, ಒಂದು ಕಿಡ್ನಿ ದಪ್ಪ ಇರುತ್ತೆ. ಅವಾಗ ಅವಶ್ಯಕತೆ ಇರಲ್ಲ, ಯಾಕಂದರೆ ದಟ್ ಇಸ್ ಅ ಕಾಸ್, ಗೊತ್ತು ಕಾರಣ. ಕೆಲವೊಂದು ಸತಿ ಏನಾಗ್ಬಿಟ್ಟಿರುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ, ಅವಾಗೂ ಬೇಕಾಗಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ನಾವು ಪೇಷಂಟ್ಗೆ ರಿಸ್ಕ್ ಫ್ಯಾಕ್ಟರ್ ಕೇಳ್ತೀವಿ, ಏನೇನೋ ಪೇಯ್ನ್ ಕಿಲ್ಲರ್ಸು ಏನೇನೋ ತೊಗೊಂಡಿದ್ದಾರಂತ. ಏನೂ ಇಲ್ಲ ಅಂದಾಗ ಯೂರಿನ್ ರೂಟೀನ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅಂದರೆ ಯೂರಿನ್ ಆಲ್ಬ್ಯೂಮಿನ್ ಬಿಟ್ಟು ಯೂರಿನ್ ರೂಟೀನ್ ಅಂತ ಮಾಡ್ತೀವಿ. ಯೂರಿನ್ ರೂಟೀನ್ ಮಾಡಿದಾಗ RBCs ಇದ್ದರೆ, ಅಂದರೆ ರಕ್ತ ಕಣಗಳಿದ್ದರೆ ಯೂರಿನಲ್ಲಿ ಬಯಾಪ್ಸಿ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಡಯಾಬಿಟಿಕ್ ನೆಫ್ರೋಪತಿ ಪೇಷಂಟ್ಸಲ್ಲಿ ನಾರ್ಮಲಿ ಪ್ರೋಟೀನ್ ಲೀಕ್ ಆದರೆ RBC ರಕ್ತ ಕಣಗಳಿರಲ್ಲ, ಅಂದರೆ ಕಿಡ್ನಿ ಡ್ಯಾಮೇಜ್ ಆದ್ರೂ ರಕ್ತ ಕಣಗಳು ಕಾಣ್ತಾ ಇರಲ್ಲ. ಸೊ ರಕ್ತ ಕಣಗಳು ಕಾಣ್ರೆ ಬಯಾಪ್ಸಿ ಮಾಡಲೇಬೇಕಾಗುತ್ತೆ. ಎರಡನೇದು ಸೈಮಲ್ಟೇನಿಯಸ್ಲಿ ಕಣ್ಣು ಪರೀಕ್ಷೆ ಮಾಡ್ತೀವಿ. ಇನ್ಫ್ಯಾಕ್ಟ್ ನಮಗೆ ಕಣ್ಣದು ರೆಟಿನಾ ಅಂತ ಇರುತ್ತೆ. ಇನ್ಫ್ಯಾಕ್ಟ್ ಅದು ಕಣ್ಣದು ರೆಟಿನಾ ಏನಿದೆಯಲ್ಲ, ಕಿಡ್ನಿದು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಕಣ್ಣಲ್ಲಿ ಏನೇನೋ ಚೇಂಜಸ್ ಆಗ್ತಿದ್ರೆ ಸೈಮಲ್ಟೇನಿಯಸ್ಲಿ ಕಿಡ್ನಿಲೂ ಚೇಂಜಸ್ ಆಗುತ್ತೆ. ಈ ಕಣ್ಣಲ್ಲಿ ರೆಟಿನೋಪತಿ ಇದ್ದರೆ ಕಿಡ್ನಿಲಿ ನೆಫ್ರೋಪತಿ ಇರುತ್ತೆ. ಓಕೆ, ಅಂದರೆ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದ್ದರೆ ಕಿಡ್ನಿಲಿ ಡಯಾಬಿಟಿಕ್ ನೆಫ್ರೋಪತಿ ಇರುತ್ತೆ. ಸೊ ನಾವು ಕಣ್ಣಿನ ಪರೀಕ್ಷೆ ಮಾಡ್ತೀವಿ, ಕಣ್ಣಿನ ಡಾಕ್ಟ್ರ್ ಇಲ್ಲ, ಡಾಕ್ಟ್ರೆ ನಮಗೆ ರೆಟಿನೋಪತಿ ಇಲ್ಲ ಪೇಷಂಟ್ಗೆ ಅಂದರೆ ನಾವು ಬಯಾಪ್ಸಿ ಮಾಡಬೇಕಾಗತ್ತೆ. ಓಕೆ, ಸೊ ಅಂದರೆ ಈಗ ಡಯಾಬಿಟಿಸಿಂದ ಕಿಡ್ನಿಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಅದು ಸೈಮಲ್ಟೇನಿಯಸ್ ಆಗಿ ಕಣ್ಣಿಗೂ ಒಂಚೂರು ತೊಂದರೆ ಮಾಡಿರುತ್ತೆ. ಕಣ್ಣಿಗೆ ತೊಂದರೆ ಮಾಡ್ದಲೇ ಬರೀ ಕಿಡ್ನಿಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಪ್ರಾಬಬ್ಲಿ ಡಯಾಬಿಟಿಸ್ ಅಲ್ದಲೇ ಬೇರೆ ಯಾವುದೋ ಒಂದು ರೀಸನ್ ಇರ್ಬೋದು. ಸೊ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೀವು ನಾವು ಅದನ್ನು ನಾನ್ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ನಾನ್ ಡಯಾಬಿಟಿಕ್ ರೀನಲ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಸೊ ಈ ಥರ ಕಾರಣಗಳನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಮೂರನೇದು, ಕೆಲವೊಂದು ಸತಿ ಏನಾಗುತ್ತೆ, ಪೇಷಂಟ್ಗೆ ಕ್ರಿಯಾಟಿನಿನ್ ಒಂದು 6 ತಿಂಗಳಿಂದ ಮಾಡಿರ್ತಾರೆ, ನಾರ್ಮಲ್ ಇರುತ್ತೆ, 1 ಆಗಿರುತ್ತೆ, 1 ಇರುತ್ತೆ. ಈಗ ಒಂದೇ ಸತಿ ಡಬಲ್ ಆಗಿಬಿಟ್ಟಿರುತ್ತೆ, 2 ಆಗಿರುತ್ತೆ. ಓಕೆ, ಅಂಥವ್ರಿಗೆ ಬಯಾಪ್ಸಿ ಮಾಡಬೇಕಾಗತ್ತೆ. ಯಾಕಂದರೆ ರ್ಯಾಪಿಡ್ ಆಗಿ ವರ್ಸನಿಂಗ್ ಆಗ್ತಿದೆ, ರ್ಯಾಪಿಡ್ ಪ್ರೋಗ್ರೆಸಿವ್ ರೀನಲ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಈ ಥರ ಸಿಚುವೇಶನ್ಸಲ್ಲಿ ಅಥವಾ ಈ ಥರ ಇಂಡಿಕೇಶನ್ಸಲ್ಲಿ ನಾವು ಬಯಾಪ್ಸಿ ಮಾಡಲೇಬೇಕಾಗತ್ತೆ. ಯಾಕಂದರೆ ಇನ್ ದಿಸ್ ಕೇಸಸ್ ನಾವು ಕಿಡ್ನಿನ ಎಷ್ಟು ಬೇಗ ಸೇವ್ ಮಾಡ್ತೀವಿ ಅಷ್ಟು ಬೇಗ ಒಳ್ಳೆಯದು. ಇಲ್ಲಾಂದರೆ ಪರ್ಮನೆಂಟ್ ಡ್ಯಾಮೇಜ್ ಆಗಿ ಪೇಷಂಟ್ ಡಯಾಲಿಸಿಸ್ ಹೋಗೋ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಇಷ್ಟೆಲ್ಲ ನಾವು ಮಾಡಬೇಕಾಗತ್ತೆ ಬಯಾಪ್ಸಿ ಮಾಡಬೇಕಾದ್ರೆ. ನಾನು ನಿಮ್ಗೆ ಇನ್ನೊಂದು ಏನು ಕೇಳೋದಂತಂದರೆ, ಈಗ ನಾವು ಇನ್ವೆಸ್ಟಿಗೇಷನ್ಸ್ ಏನೇನು ಮಾಡೋದು, ಬಯಾಪ್ಸಿ ಯಾವಾಗ ಮಾಡಬೇಕಂತ ಗೊತ್ತಾಯಿತು. ಈಗ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಅಂತ ಬಂದರೆ, ಈಗ ನೀವು ತುಂಬ ಡಯಾಬಿಟಿಕ್ ಪೇಷಂಟ್ಸ್ ನೋಡಿರ್ತೀರ,
ಸೊ ಬಟ್ ಅವ್ರಿಗೆ ಏನು ಡ್ರಗ್ಸ್ ರೆಕಮೆಂಡ್ ಮಾಡ್ತೀರಾ ಇನ್ ಕೇಸ್ ಪೇಷಂಟ್ಗೆ ಕಿಡ್ನಿ ಪ್ರೊಟೆಕ್ಷನ್ಗೋಸ್ಕರ ಅಥವಾ ಇನ್ ಜನರಲ್ಲೇ ಡಯಾಬಿಟಿಸ್ ಸ್ಟಾರ್ಟ್ ಆದಾಗ ಅವ್ರ ಕಿಡ್ನಿ ಪ್ರಾಬ್ಲಮ್ ಮುಂದೆ ಬರಬಾರ್ದು ಅನ್ನೋದಕ್ಕೆ ಏನೇನು ರೆಕಮೆಂಡ್ ಮಾಡ್ತೀರಾ? ಎಸ್ ಸೊ ಈ ಡಯಾಬಿಟೀಸ್ಗೆ ಅಂತ ಏನು ಮಾತ್ರೆಗಳಿದೆಯಲ್ಲ, ಇದು ಈ ಲಾಸ್ಟ್ ಒಂದು 15 to 20 ಇಯರ್ಸಲ್ಲಿ ತುಂಬಾ ಚೆನ್ನಾಗಿ ಇವಾಲ್ವ್ ಆಗಿ ಬಂದಿದೆ. ಇದೇ ಕ್ವೆಶನ್ ನೀವು 15-20 ವರ್ಷದ ಕೆಳಗಡೆ ನನ್ನ ಕೇಳಿದರೆ ಪ್ರಾಬ್ಲಿ ಶುಗರ್ ಕಂಟ್ರೋಲ್ಗೆ ಏನು ಮಾತ್ರೆ ಕೊಡ್ತೀರಾ ಅಂತ ಇರ್ತಿತ್ತು. ಆದರೆ ಇವಾಗ ಅದು ಏನು ಚೇಂಜ್ ಆಗಿದೆ ಅಂತಂದರೆ ನಾವೀಗ ಡಿಸ್ಕಸ್ ಮಾಡಿದ್ವಲ್ಲ, ಈಗ ಡಯಾಬಿಟೀಸ್ ಅಂದರೆ ಅದು ಕಿಡ್ನಿಗೂ ತೊಂದರೆ ಮಾಡುತ್ತೆ, ಹಾರ್ಟಿಗೂ ತೊಂದರೆ ಮಾಡುತ್ತೆ, ಮತ್ತು ಬೇರೆ ಅಂಗಾಂಗಗಳಿಗೂ ತೊಂದರೆ ಮಾಡ್ತಕ್ಕಂಥದ್ದು. ಸೊ ಈಗ ದ ಗೈಡ್ಲೈನ್ಸ್ ಏನು ಚೇಂಜ್ ಆಗಿದೆ ಅಂತಂದರೆ, ನೀವು ಒಬ್ಬರಿಗೆ ಡಯಾಬಿಟೀಸ್ ಬಂದಿದೆ ಅಂತಂದರೆ ನೀವು ಬರೀ ಅವರ ಶುಗರ್ನ ಕಂಟ್ರೋಲ್ ಮಾಡುವಷ್ಟದ್ದು ಅಲ್ಲ, ಯು ಶುಡ್ ಆಲ್ಸೋ ಟ್ರೈ ಟು ಪ್ರೊಟೆಕ್ಟ್ ಅದರ್ ಆರ್ಗನ್ಸ್. ಅವರ ಕಿಡ್ನಿನೂ ಪ್ರೊಟೆಕ್ಟ್ ಮಾಡಬೇಕು, ಅವರ ಹಾರ್ಟನ್ನು ಪ್ರೊಟೆಕ್ಟ್ ಮಾಡಬೇಕು, ಅವ್ರ ಕಣ್ಗಳನ್ನೂ ಪ್ರೊಟೆಕ್ಟ್ ಮಾಡಬೇಕು. ಸೊ ಈ ಥರ ಪ್ರೊಟೆಕ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಮೆಡಿಸಿನ್ಸ್. ಸೊ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತೀವಲ್ಲ, ಆ ಥರ ಒಂದೇ ಮಾತ್ರೆ ನಮ್ಮ ಶುಗರ್ನೂ ಕಂಟ್ರೋಲ್ ಮಾಡುತ್ತೆ, ಅದೇ ಸಮಯದಲ್ಲಿ ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ಅವರ್ ಕಿಡ್ನೀಸ್. ಈ SGLT2 ಇನ್ಹಿಬಿಟರ್ಸ್ ಅನ್ನೋ ಒಂದು ಕ್ಲಾಸ್ ಆಫ್ ಮಾತ್ರೆಗಳು ಬರುತ್ತೆ. ಈ ಡಾಪಾಗ್ಲಿಫ್ಲೋಸಿನ್, ಎಂಪಾಗ್ಲಿಫ್ಲೋಸಿನ್ ಅಂತ ಬರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರೋ ಎಕ್ಸೆಸ್ ಗ್ಲೂಕೋಸ್ನ ರೀಸಸ್ಸಲ್ಲಿ ಆಚೆ ಹಾಕುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದು ನಮ್ಮ ಕಿಡ್ನಿಯ ಫಿಲ್ಟ್ರೇಷನ್ ಪ್ರೋಸೆಸ್ನ ಆ ಗ್ಲಾಮರ್ಯುಲೈನ ಅದನ್ನು ಪ್ರೊಟೆಕ್ಟ್ ಸಹ ಮಾಡುತ್ತೆ. ಈ ಸುಮಾರಷ್ಟು ಸ್ಟಡಿಗಳಲ್ಲಿ ಮಾಡಿರೋದ್ರಲ್ಲಿ ಏನು ಕಂಡುಕೊಂಡಿದ್ದಾರೆ ಅಂತಂದರೆ, ನೀವು ಹೇಳಿದ್ರಲ್ಲ ಕ್ರಿಯಾಟಿನಿನ್ 1 ಇರೋದು ಸಡನ್ನಾಗಿ 2 ಆಗುವಂಥದ್ದು, 3 ಆಗುವಂಥದ್ದು, ಅಥವಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಗ್ರ್ಯಾಜುವಲ್ ಆಗಿ ವರ್ಸನ್ ಆಗುವಂಥದ್ದು, ಈ ಕ್ಯಾಟಗರಿ ಆಫ್ ಮೆಡಿಸಿನ್ಸ್ನ ಯೂಸ್ ಮಾಡಿದಾಗ ಅಂಥವ್ರಲ್ಲಿ ಈ ಪ್ರೋಗ್ರೆಷನ್ ಆಗೋದನ್ನ ಕಡಿಮೆ ಆಗುತ್ತೆ ಅನ್ನೋ ಥರ ತೋರಿಸಿದ್ದಾರೆ. ಸೊ ಅನ್ಲೆಸ್ ಕಾಂಟ್ರಾ ಇಂಡಿಕೇಟೆಡ್, ಆ ಪೇಷಂಟ್ಗೆ ಅದು ಕೊಡಬಾರ್ದು ಅನ್ನೋ ಥರ ಏನಾದರೂ ಕಾಂಟ್ರಾ ಇಂಡಿಕೇಷನ್ಸ್ ಇಲ್ಲದೆ ಹೋದರೆ ನಾನು ಆದಷ್ಟು ಆ ಕ್ಯಾಟಗರಿ ಆಫ್ ಮೆಡಿಕೇಷನ್ಸ್ನ ಇನ್ಕ್ಲೂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ GLP-1 ಅನಲಾಗ್ಸ್ ಅಂತಲೂ ಬಂದಿದೆ. ಈ ಸೆಮಾಗ್ಲುಟೈಡ್ ಆಗ್ಬೋದು, ಅಥವಾ ಲೀರಾಗ್ಲುಟೈಡ್ ಆಗ್ಬೋದು, ಲಿಕ್ಸಿಸಿನೆಟೈಡ್. ಸೊ ಇವೆಲ್ಲ ಕ್ಲಾಸ್ ಆಫ್ ಡ್ರಗ್ಸ್, ಎಸ್ಪೆಷಲಿ ಲೀರಾಗ್ಲುಟೈಡ್ ಆ್ಯಂಡ್ ಸೆಮಾಗ್ಲುಟೈಡ್, ಅವೂ ಈ ಶುಗರ್ನೂ ಕಂಟ್ರೋಲ್ ಮಾಡುತ್ತೆ, ಒಂಚೂರು ವೆಯ್ಟ್ನೂ ಕಡಿಮೆ ಮಾಡುತ್ತೆ, ಅದ್ರ ಜೊತೆಗೆ ಕಿಡ್ನಿನೂ ಪ್ರೊಟೆಕ್ಟ್ ಮಾಡುತ್ತೆ, ಆ್ಯಂಡ್ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಅಂಥ ರಿಸ್ಕನ್ನು ಕಡಿಮೆ ಮಾಡುತ್ತೆ. ಸೊ ಈ ಕ್ಯಾಟಗರಿ ಆಫ್ ಮೆಡಿಸಿನ್ಸು ಈ ನಾರ್ಮಲ್ಲಾಗಿ ನಾವೇನು ಮೆಟ್ಫಾರ್ಮಿನ್ನು, ಗ್ಲಿಮಿಪ್ರೈಡು ಅಂತೆಲ್ಲ ಮುಂಚೆ ಈಗ 15-20 ವರ್ಷದ ಹಿಂದೆಗಡೆ ನಾವೆಲ್ಲ ಓದ್ಬೇಕಾದ್ರೆ ಅದೇ ಅಲ್ವಾ ಸರ್ ಇದ್ದಿದ್ದು. ಫಸ್ಟ್ ಸ್ಟೆಪ್ ಏನೋ ಮೆಟ್ಫಾರ್ಮಿನ್ ಕೊಡು, ಅದು ಕೆಲಸ ಮಾಡ್ತಾ ಇಲ್ವಾ ಗ್ಲಿಮಿಪ್ರೈಡ್ ಕೊಡು, ಅದು ಕೆಲಸ ಮಾಡ್ತಾ ಇಲ್ವಾ ಇನ್ನೊಂದು ಪೈರೋಗ್ಲಿಟಜೋನ್ ಕೊಡು, ಇನ್ನೊಂದು ಕೊಡು, ಆಮೇಲೆ ಇನ್ಸುಲಿನ್ ಕೊಟ್ಬಿಡು, ಶುಗರ್ ಕಂಟ್ರೋಲ್ ಮಾಡು. ಬಟ್ ಇನ್ ದ ಸೇಮ್ ಟೈಮ್ ವಿ ನೆವರ್ ಥಾಟ್ ಆಫ್ ಪ್ರೊಟೆಕ್ಟಿಂಗ್ ದಿ ಆರ್ಗನ್ಸ್. ಬಟ್ ಈಗ ಹಾಗಿಲ್ಲ. ವಿ ಆರ್ ಆಲ್ಸೋ ಇವತ್ತೊಂದು ಪೇಷಂಟ್ ಡಯಾಬಿಟೀಸ್ ಅಂತ ಬರ್ತಿದ್ದಾರೆ ಅಂತಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಆಗ್ತಕ್ಕಂತಹ ತೊಂದರೆನ ಪ್ರಿವೆಂಟ್ ಮಾಡೋದಕ್ಕೆ ಯಾವ ಕ್ಯಾಟಗರಿ ಆಫ್ ಮೆಡಿಸಿನ್ಸ್ ಇವ್ರಿಗೆ ಕೊಟ್ಟರೆ ಒಳ್ಳೆಯದು ಅನ್ನೋ ಥರನೂ ಯೋಚನೆ ಮಾಡಿ ಕಸ್ಟಮೈಸ್ಡ್ ಟೈಲರ್ ಮೇಡ್ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಪೇಷಂಟ್ಗೂ ಅವರ ರಿಸ್ಕ್ ಫ್ಯಾಕ್ಟ್ರಿಗೆ ಅನುಗುಣವಾಗಿ ನಾನು ಈ ಕೆಲವೊಂದು ಕ್ಯಾಟಗರಿ ಆಫ್ ಮೆಡಿಸಿನ್ಸ್ನ ಐ ಟ್ರೈ ಟು ಇನ್ಕ್ಲೂಡ್ ಇನ್ ದೇರ್ ಪ್ರಿಸ್ಕ್ರಿಪ್ಷನ್ ಸೊ ಆ್ಯಸ್ ಟು ರೀಪ್ ದ ಬೆನಿಫಿಟ್ ಇನ್ ದ ಫ್ಯೂಚರ್. ಡೆಫಿನೆಟ್ಲಿ ಈಗ ಮುಂಚೆ ನಾವು ಒಂದು 20-30 ವರ್ಷದ ಕೆಳಗೆ ಡಯಾಬಿಟಿಸ್ ಬರ್ತಿದ್ದೆ 50 ವರ್ಷ 60 ವರ್ಷಕ್ಕೆ. ಹೌದು. ಸರ್ವೈವಲ್ಲೂ ಇನ್ನೊಂದು 15-20-25 ವರ್ಷ. ಬಟ್ ಈಗ ಚಿಕ್ಕ ವಯಸ್ಸಿಗೆ 30 ಅಥವಾ 25ಕ್ಕೆ ನೀವು ಇನ್ನೂ ಚಿಕ್ಕ ವಯಸ್ಸವರು ನೋಡ್ತೀರಾ, ಸಿನ್ಸ್ ಅವರು ಜಾಸ್ತಿ ವರ್ಷ they live with diabetes for a longer period of time. Complications, so they need to live with the complications. So prevention important ಆಗಿಬಿಡುತ್ತೆ. Yes. So that ಈಗ ನೀವು ಹೇಳೋ ಪ್ರಕಾರ ಆ ನ್ಯೂವರ್ ಡ್ರಗ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ಈಗ ಅಂಥದ್ರಲ್ಲೂ ಆದಾಗ ಈಗ ಸಪೋಸ್ ಯಾರ್ದಾದ್ರೂ ಕ್ರಿಯಾಟಿನಿನ್ ಒಂಚೂರು ರೈಸ್ ಆಯಿತು ಅಂತಂದರೆ, ಈಗ ನೀವು ರೀನೋ ಪ್ರೊಟೆಕ್ಟಿವ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಈಗ ಕಿಡ್ನಿನ ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ ಆಯಿತು. ಒಂದು SGLT2 ನಾನು ಹೇಳಿದೆ, GLP ಹೇಳಿದೆ, ಅದಲ್ಲದೆ ಬೇರೆ ಕಿಡ್ನಿನ ನಮಗೆ ಪ್ರೊಟೆಕ್ಟ್ ಮಾಡುವಂತಹ ಮೆಡಿಸಿನ್ಸ್ ನೀವು ಯಾವುದಾದ್ರೂ ಹೇಳ್ತೀರಾ? ಡೆಫಿನೆಟ್ಲಿ ದೇರ್ ಆರ್ ಮೆಡಿಸಿನ್ಸ್ ವಿಚ್ ಆರ್ ದೇ. ಒನ್ಸ್ ಪೇಷಂಟಿಗೆ ಆಲ್ಬುಮಿನ್ ಪಾಸಿಟಿವ್ ಬಂದಿದೆ, ಕ್ರಿಯಾಟಿನಿನ್ ರೈಸ್ ಆಗ್ತಾ ಇದೆ ಅಥವಾ ಇಂಪೇರ್ಡ್ ಇದೆ ಅಂದಾಗ ಡೆಫಿನೆಟ್ಲಿ ನಾವು ಅವ್ರ ಕಿಡ್ನಿನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾರ್ಮಲಾಗಿ ನಾವು GFR ಅಂತ ಹೇಳ್ತೀವಲ್ವ, ಆಫ್ಟರ್ ಏಜ್ ಆಫ್ 40 years ನಾರ್ಮಲಾಗಿ GFR ಒಂದು 1 ml per year ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಅದು ಫಿಸಿಯೋಲಾಜಿಕಲ್ ಏಜಿಂಗ್ ಅಂತ ಹೇಳ್ತೀವಿ. ಸೊ ಈಗ ನಾವು 70 ವರ್ಷದವ್ರು ತೊಗೊಂಡ್ರೆ ಅವ್ರದ್ದು ಕಿಡ್ನಿ 70-80% ಅಷ್ಟೇ ಕೆಲಸ ಮಾಡ್ತಾ ಇರುತ್ತೆ. ದಟ್ಸ್ ಬಿಕಾಸ್ ಆಫ್ ಫಿಸಿಯೋಲಾಜಿಕಲ್ ಏಜಿಂಗ್. ಈ ಡಯಾಬಿಟೀಸಲ್ಲಿ ದ GFR ಫಾಲ್ ಯೂಶಲಿ ವಿಲ್ ಬಿ ಅರೌಂಡ್ 1 to 3 ml per year ಅಂತ ಹೇಳ್ತೀವಿ, ಇಫ್ ಯು ಟೇಕ್ ನ್ಯಾಚುರಲ್ ಹಿಸ್ಟ್ರಿ. ಇದು ಏನಾನ ಪ್ರೋಟೀನ್ ಲೀಕ್ ಆಗಿ ಸ್ಟಾರ್ಟ್ ಆಯಿತು ಕಾರಣಾಂತರಗಳಿಂದ, ಡಯಾಬಿಟಿಕ್ ನೆಫ್ರೋಪತಿ ಅಥವಾ ಬೇರೆ ಯಾವುದೋ ಕಾರಣದಿಂದ ಲೀಕ್ ಆದರೆ GFR ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಅಂದರೆ per year 5 ml ಆ ಥರ ಆಗಿಬಿಡುತ್ತೆ. ಸೊ
ಸೊ ಪರ್ ಇಯರ್ 5 ml ಅಥವಾ 10 ml ಆ ಥರ ಆದರೆ ಪೇಷಂಟ್ 5 ವರ್ಷದಲ್ಲೆಲ್ಲ ಡಯಾಲಿಸಿಸ್ಗೆ ಹೋಗ್ಬಿಡ್ತಾರೆ. ಈಗ ಯಾರಿಗೂ 30 ವರ್ಷ 40 ವರ್ಷಕ್ಕೆ ಡಯಾಬಿಟಿಸ್ ಬಂದಿದ್ರೆ ಈ ಥರ GFR 1 ವರ್ಷಕ್ಕೆ 10 ml ಫಾಲೋ ಆದರೆ ಅವ್ರು 50 ವರ್ಷ ಡಯಾಲಿಸಿಸ್ಗೆ ಹೋಗ್ಬಿಡ್ತಾರೆ. ಸೊ ಈ ಥರ ಪೇಷಂಟ್ನ ನಾವು ಆದಷ್ಟು ಬೇಗ ಐಡೆಂಟಿಫೈ ಮಾಡಬೇಕಾಗತ್ತೆ. ಈ ರೀನೋಪ್ರೊಟೆಕ್ಟಿವ್ ಡ್ರಗ್ಸ್ ಕೊಡಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ACE-ARB ಅಂತ ಗ್ರೂಪ್ ಆಫ್ ಡ್ರಗ್ಸ್ ಇದೆ, ಏಂಜಿಯೋಟೆನ್ಸಿನ್ ರಿಸೆಪ್ಟರ್ ಇನ್ಹಿಬಿಟರ್ಸ್ ಮತ್ತು ಏಂಜಿಯೋಟೆನ್ಸಿನ್ ರಿಸೆಪ್ಟರ್ ಬ್ಲಾಕರ್ಸ್ ಅಂತ. ಈ ಡ್ರಗ್ಸ್ ಏನು ಮಾಡುತ್ತೆ ಅಂದರೆ ಆ ಗ್ಲೋಮುಲರ್ ಫಿಲ್ಟ್ರೇಷನ್ ಪ್ರೆಷರ್ಸ್ನ ಕಮ್ಮಿ ಮಾಡುತ್ತೆ, ಪ್ರೋಟೀನ್ ಹೋಗೋದನ್ನ ಕಮ್ಮಿ ಮಾಡುತ್ತೆ. ಸೊ ಈಗ ನಾವೇನು ಮಾಡ್ತೀವಿ, ಯಾರೇ ಪೇಷಂಟ್ ಡಯಾಬಿಟಿಸ್ ಇದ್ರೂ ಅವ್ರಿಗೆ ಪ್ರೋಟೀನ್ ಲೀಕ್ ಆಗ್ತಾಯಿದೆ ಅಥವಾ ಮೈಕ್ರೋ ಆಲ್ಬುಮಿನುರಿಯಾ ಇದೆ ಅಂದರೆ ಆ್ಯಡ್ ಮಾಡ್ತೀವಿ. ಹೆಂಗಾರೆ ಈ ಮೈಕ್ರೋ ಆಲ್ಬುಮಿನುರಿಯಾ ಸ್ಟೇಜ್ ಇದೆಯಲ್ಲ 30 to 300 ಮೈಕ್ರೋಗ್ರಾಮ್ ಪರ್ ಡೇ ಅಂತ ಹೇಳ್ತೀವಿ. ಸೊ ಈ ಸ್ಟೇಜಲ್ಲಿ ಇಟ್ ಈಸ್ ಟೋಟಲಿ ರಿವರ್ಸಿಬಲ್. ಅಂದರೆ ನೀವು ಶುರು ಮಾಡಿದ್ರೆ ಏನು ಡಯಾಬಿಟಿಕ್ ನೆಫ್ರೋಪತಿ ಇರುತ್ತಲ್ಲ ಅದು ರಿವರ್ಸ್ ಆಗಿಬಿಡುತ್ತೆ. ಸೊ ಇದು ಸ್ಟೇಜ್ ದಾಟ್ಬಿಟ್ರೆ ಇರಿವರ್ಸಿಬಲ್. ಸೊ ಓಲ್ಡ್ ಪ್ರೋಟೀನ್ಯೂರಿಯಾ ಅಂತ ಕರಿತೀವಿ ನಾವು. ಸೊ ಈ ಥರ ಪೇಷಂಟ್ಸ್ಗೆ ACE-ARB ಕೊಡಲೇಬೇಕು. ಆ್ಯಂಡ್ ಅದನ್ನು ಇಟ್ಸ್ ನಾಟ್ ಲೈಕ್ ಟೇಲರ್ ಮೇಡ್, ಅಂದರೆ ಒಬ್ಬರಿಗೆ ಇಷ್ಟು ಡೋಸ್ ಅಂತಲ್ಲ, ಪೇಷಂಟ್ಗೆ ನಾವು ಡೋಸು ನೋಡಿಕೊಂಡು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಕೆಲವೊಬ್ಬರಿಗೆ 40 mg ಸಾಕಾಗ್ಬೋದು, ಕೆಲವೊಬ್ರಿಗೆ 160 mg ಬೇಕಾಗ್ಬೋದು, ಕೆಲವೊಬ್ರಿಗೆ 80 ಸಾಕಾಗ್ಬೋದು. ಸೊ ನಾವೇನು ಮಾಡಬೇಕು, ಈ ಮಾತ್ರೆ ಶುರು ಮಾಡಿಬಿಟ್ಟು ಪ್ರೋಟೀನ್ ಚೆಕ್ ಮಾಡಬೇಕು. ಪ್ರೋಟೀನ್ ಲೀಕ್ ಆಗ್ತಿರೋದು ಕಮ್ಮಿ ಆದರೆ ಒನ್ಸ್ ಅಗೇನ್ ಮಾತ್ರೆ ಡೋಸ್ ಜಾಸ್ತಿ ಮಾಡಿ ನೋಡಬೇಕು, ಇನ್ನೂ ಕಮ್ಮಿ ಮಾಡೋದು ನೋಡಬೇಕು. ಯಾಕಂದರೆ ನಮ್ಮ ಕಿಡ್ನಿ ಡಿಸೀಸಲ್ಲಿ ಸಿಂಪಲ್, ಹೈಯರ್ ದ ಪ್ರೋಟೀನ್ ಇರೋ ಹೈಯರ್ ದ ಕಿಡ್ನಿ ಡ್ಯಾಮೇಜ್, ಲೋವರ್ ದ ಪ್ರೋಟೀನ್ ಇರೋ ಲೋವರ್ ದ ಕಿಡ್ನಿ ಡ್ಯಾಮೇಜ್. ಎಷ್ಟು ನೀವು ಪ್ರೋಟೀನ್ ಕಮ್ಮಿ ಮಾಡ್ತೀರೋ ಪೇಷಂಟ್ ಕಿಡ್ನಿ ಪ್ರೊಟೆಕ್ಷನ್ ಅಷ್ಟೇ ಇರುತ್ತೆ. ಸೊ ಇದು ACE-ARB ಡ್ರಗ್ ಯೂಸ್ ಮಾಡ್ಬೋದು. ಸೊ AC ಅಂತ ಬಂದರೆ ನಮಗೆ ರಾಮಿಪ್ರಿಲ್, ಎನ್ಲಾಪ್ರಿಲ್ ಅಂತೆಲ್ಲ ಬರುತ್ತೆ. ARB ಅಂತ ಬಂದರೆ ಲೋಸಾರ್ಟನ್, ಟೆಲ್ಮಿಸಾರ್ಟನ್, ವಾಲ್ಸಾರ್ಟನ್ ಅಂತೆಲ್ಲ ಡ್ರಗ್ಸ್ ಬರುತ್ತೆ. ಇದು ಬಿಟ್ಟರೆ ಈಗ ಲಾಸ್ಟ್ ಫ್ಯೂ ಇಯರ್ಸಿಂದ ಲಾಸ್ಟ್ 5 yearsಯಿಂದ ಫಿನ್ರಿನೋನ್ ಅಂತ ಒಂದು ಹೊಸ ಡ್ರಗ್ ಬಂದಿದೆ. ಸೊ ಇದೂ ಅಷ್ಟೇ ಡಿಫ್ರೆಂಟ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಸೊ ACE-ARB ಕೊಟ್ವಿ ನಾವು, ಅದರಿಂದ ಏನೇನೋ ಸೈಡ್ ಎಫೆಕ್ಟ್ಸ್ ಆಗ್ತಾಯಿದೆ ಅಂತ ಅನಿಸಿದಾಗ ಡೆಫಿನೆಟ್ಲಿ ಈ ಡ್ರಗ್ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಡ್ರಗ್ ಈಗ ಒನ್ ಆಫ್ ದ ಮೇನ್ ಆರ್ಸ್ನಲ್ ಥರ ಆಗಿದೆ. ಅಂದರೆ ಯಾರೇ ಡಯಾಬಿಟಿಕ್ ಪೇಷಂಟ್ಸಲ್ಲೂ ಡಯಾಬಿಟಿಕ್ ನೆಫ್ರೋಪತಿ ಇದೆ ಅಂದರೆ ಈ ಡ್ರಗ್ ಮುಂದೆ ಬಂದು ನಿಂತ್ಕೊಳುತ್ತೆ, ಅಂದರೆ ಶುರು ಮಾಡಿ ಅಂತ. ಸೊ ACE-ARB, ಫಿನ್ರಿನೋನ್ ಆ್ಯಂಡ್ ನೀವು ಹೇಳ್ದಂಗೆ ಡಾಪಾ. ಸೊ ಈ 3 ಡ್ರಗ್ಗು ಯಾರೇ ಡಯಾಬಿಟಿಕ್ ನೆಫ್ರೋಪತಿ ಇದ್ದರೆ ಪೇಷಂಟ್ಸಲ್ಲೂ ರೆಕಮೆಂಡ್ ಮಾಡಬೇಕಾಗುತ್ತೆ. ಇಟ್ಬಿಟ್ರೆ ಒಂದು ಸತಿ ಪೇಷಂಟ್ ಡಯಾಬಿಟಿಕ್ ನೆಫ್ರೋಪತಿ ಇದ್ದರೆ ನಾವು ಬೇರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಎಲ್ಲ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಶುಗರ್ ಕಂಟ್ರೋಲ್. ಸೊ ಸ್ಟ್ರಿಕ್ಟ್ ಶುಗರ್ ಕಂಟ್ರೋಲ್ ಇರಬೇಕಾಗತ್ತೆ. ಯಾಕಂದರೆ ಜಾಸ್ತಿ ಶುಗರ್ ಕಂಟ್ರೋಲ್ ಇಂಪೇರ್ ಆದಷ್ಟು ಅಥವಾ ಜಾಸ್ತಿ ಆದಷ್ಟು ನಿಮ್ಗೆ ಗೊತ್ತು ಟೈನಿ ವೆಸಲ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ. ಆ್ಯಂಡ್ ಜೊತೆಗೆ ಬ್ಲಡ್ ಪ್ರೆಷರ್ ಕಂಟ್ರೋಲು ತುಂಬ ಇಂಪಾರ್ಟೆಂಟು. ಇದು ಹೆಂಗೆ ಅಂದರೆ ಡಯಾಬಿಟಿಸ್ ಇದೆ ಅಂದ್ಕೊಳ್ಳಿ, ಅದ್ರ ಮೇಲೆ BP ಬಂದರೆ ಕಿಡ್ನಿ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಡಬಲ್ ಆದಂಗೆ. ಎರಡೂ ಸೇರಿಕೊಂಡ್ರೆ ಈಗ 1+1 11 ಆದಂಗೆ ಆಗ್ಬಿಡುತ್ತೆ. 1+1 2 ಥರ, ಸ್ಪೆಷಲಿ ಇಫ್ ಇಟ್ಸ್ ಅನ್ಕಂಟ್ರೋಲ್ಡ್ BP ಅಂದರೆ ಡ್ಯಾಮೇಜ್ ಹೆಚ್ಚಿಗೆ ಆಗಿಬಿಡುತ್ತೆ. ಹೇಳಿದ್ನಲ್ಲ, ಈಗ ಡಯಾಬಿಟಿಸ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್ ಆ್ಯಂಡ್ ಇಟ್ಸ್ ಆಲ್ಸೋ ಅಗ್ರಿವೇಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಕಿಡ್ನಿ ಡಿಸೀಸ್ಗೆ. ಸೇಮ್ ಹೈಪರ್ ಟೆನ್ಷನ್ ಕೂಡ ಅಷ್ಟೇ. ಯಾರಿಗೋ ಒಬ್ಬರಿಗೆ ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟಿಸ್ ಬಂತ ಕಿಡ್ನಿ ಡಿಸೀಸ್ ವರ್ಸನ್ ಆಗುತ್ತೆ. ರೈತರ ಈಗ ಡಯಾಬಿಟಿಸ್ ಇತ್ತು, ಅವ್ನಿಗೆ ಹೈಪರ್ ಟೆನ್ಷನ್ ಬಂತ ಅದು ಡಬಲ್ ಆಗಿಬಿಡುತ್ತೆ ರಿಸ್ಕು. ಸೊ ನಾವು ಇವೆರಡನ್ನೂ ಟ್ಯಾಕಲ್ ಮಾಡಬೇಕಾಗತ್ತೆ. ಇದ್ಬಿಟ್ರೆ ನಾವು ಪೇಷಂಟ್ಗೆ ಎಜುಕೇಟ್ ಮಾಡಬೇಕು. ನೋಡಪ್ಪ, ನೀನು ಎಲ್ಲನೂ ಹೋಗಿ ಪೇನ್ ಕಿಲ್ಲರ್ ತೊಗೊಬೇಡ, ಏನೇ ಮಾತ್ರ ತೊಗೊಬೇಕಾದ್ರೆ ನಮ್ಗೆ ಹೇಳು, ಏನೇ ಇಂಜೆಕ್ಷನ್ಸ್ ತೊಗೊಬೇಕಾದ್ರೆ ಹೇಳು, ಅಥವಾ ನಿಂಗೆ ಕಿಡ್ನಿ ತೊಂದರೆ ಇದೆ ಅಂತ ಈಗ ಹೋಗ್ತಾರೆ, ಅದು ಫಿಸಿಷಿಯನ್ಸ್ಗೆ ಹೋಗ್ತಾರೆ, ತೋರಿಸ್ತಾರೆ, ಹೇಳಲ್ಲ ಅವ್ರು ಗೊತ್ತಿಲ್ದಿರ ಸಮಟೈಮ್ಸ್ ಕೆಲವೊಂದ್ಸಲ ನೆಫ್ರೋಟಾಕ್ಸಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಈ ಆ್ಯಂಟಿಬಯೋಟಿಕ್ ನಮ್ಮ ಓವರ್ ದ ಕೌಂಟರ್ ಸಿಗುವಂಥ ಆ್ಯಂಟಿಬಯೋಟಿಕ್ಸಲ್ಲೂ ಕೆಲವೊಂದು ಈ ನೀವು ಹೇಳ್ದಂಗೆ EGFR ಕಡಿಮೆ ಇದ್ದರೆ ಕಡಿಮೆ ಡೋಸೇ ಕೊಡಬೇಕಾಗುತ್ತೆ. ಅದು ಅವ್ರು ಹೇಳದೆ ಹೋದರೆ ತೊಂದರೆ. ನಾವು ಎಷ್ಟೊಂದು ಸತಿ ಆಗಿದ್ದೀವಿ. ಈಗ ನಮ್ಮ ಡಾಕ್ಟರ್ಸ್ ಅವ್ರ ಪೇರೆಂಟ್ಸ್ಗೆ ಆಗಿದೆ. 1.5 2 ಇರುತ್ತೆ ಕ್ರಿಯೇಟಿನಿನ್, ಒಂದು ಡೈಕ್ಲೋಫೆನಾಕ್ ತೊಗೊಂಡಿರ್ತಾರೆ 4 ಆಗಿಬಿಟ್ಟಿರುತ್ತೆ ಕ್ರಿಯೇಟಿನಿನ್. ಯಾಕಂದರೆ ಒಂದು ಡಯಾಬಿಟಿಸ್ ಇರುತ್ತೆ, CKD ಇರುತ್ತೆ, ವಯಸ್ಸು ಆಗಿರುತ್ತೆ, ರೀನಲ್ ರಿಸರ್ವ್ ಅಂತ ಹೇಳ್ತೀವಿ ನಾವು. ಅಂದರೆ ವಯಸ್ಸಾಗ್ತಾ ರೀನಲ್ ರಿಸರ್ವ್ ಕಮ್ಮಿ ಆಗಿರುತ್ತೆ. ಸೊ ಆ ಥರ ಆಗಿದೆ. ಸೊ ನಾವು ಅದು ಹೇಳ್ಬೇಕು ಅವ್ರಿಗೆ, ಯಾವುದೇ ಕಾರಣಕ್ಕೂ ಯಾರೇ ಏನೇ ಮಾತ್ರೆ ಕೊಟ್ಟರು ಹೇಳಿ, ನಮ್ಗೆ ತೋರಿಸಿ ಫಸ್ಟು, ಅಥವಾ ನಮ್ಗೆ ಅಟ್ಲೀಸ್ಟು ಮಾತ್ರೆ ಬಂದು ತೋರಿಸಿ. ಇನ್ ಕೇಸ್ ನೀವು ಹೋದಾಗ ಹೇಳಿ ನಮ್ಗೆ ಕಿಡ್ನಿ ತೊಂದರೆ ಅಂತ, ಅಟ್ಲೀಸ್ಟ್ ಅವರು ದೇಲ್ ಬಿ ಕೇರ್ಫುಲ್, ಅಥವಾ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ. ಸೊ ಇದನ್ನ ನಾನು ಎಲ್ಲ ಪೇಷಂಟ್ಸ್ಗೆ ಹೇಳ್ತೀನಿ. ಆ್ಯಂಡ್ ಒಂದ್ಸತಿ CKD ಅಥವಾ ಡಯಾಬಿಟಿಕ್ ನೆಫ್ರೋಪತಿ ಇದ್ದರೆ ಪ್ರೋಟೀನ್ ಕನ್ಸಂಪ್ಷನ್ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಹೈ ಪ್ರೋಟೀನ್ ಡಯಟ್ ತೊಗೊಬೇಡಿ ಅಂತ ಅದೊಂದು ಸಜೆಸ್ಟ್ ಮಾಡ್ತೀವಿ. ಓಕೆ, ಸೊ ಈಗ ನೀವು ಒಳ್ಳೆಯದಾಯಿತು ಈ ಪ್ರೋಟೀನ್ ವಿಚಾರ ತಗೊಂಬಂದ್ರಿ. ಸೊ ಇಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ನನಗೂ ಬೇಕು. ಈ ಪ್ರೋಟೀನ್ ಅಂತ ಹೈ ಪ್ರೋಟೀನ್ ಡಯಟ್ ಅಥವಾ ನಾರ್ಮಲ್ ಪ್ರೋಟೀನ್ ಡಯಟ್ ಅಂತ ವಿಚಾರವಾಗಿ ಬಂದಾಗ ಪೇಷಂಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡಿಬಿಡ್ತಾರೆ, ಎಸ್ಪೆಷಲಿ ಈ ವೆಜಿಟೇರಿಯನ್ಸ್ಗೆ ಆ್ಯಸ್ ಸಚ್ ಪ್ರೋಟೀನ್ಸ್ ಡಯಟಲ್ಲಿ ಸಿಗುವಂಥದ್ದು ತುಂಬಾ ಕಡಿಮೆ. ಅವರು ನಾರ್ಮಲ್ ಡೇ ಟು ಡೇ ಲೈಫಲ್ಲೂ ಬೇಳೆ ಕಾಳು ಅಥವಾ ಪನ್ನೀರು ಇದೇನು ಪ್ರೋಟೀನ್ ಸೋರ್ಸಸ್ ಇದೆ, ದೇ ಟ್ರೈ ಟು ಎಲಿಮಿನೇಟ್ ಎವ್ರಿಥಿಂಗ್. ಶುಡ್ ದೇ ಡೂ ದ್ಯಾಟ್? ನೋ, ದಟ್ ಈಸ್ ಇನ್ಫ್ಯಾಕ್ಟ್ ಬ್ಯಾಡ್ ಆಲ್ಸೋ. ಇನ್ಫ್ಯಾಕ್ಟ್ CKD ಮಾಲ್ನ್ಯೂಟ್ರಿಷನ್ ಅಂತ ಆಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ನಾರ್ಮಲ್ ಆಗಿ ರೆಕಮೆಂಡೆಡ್ ಈಸ್ 1 ಗ್ರಾಮ್ per kg ಬಾಡಿ ವೆಯ್ಟ್. ಅಂದರೆ ಯಾರನ್ನ 60 kg ಇದ್ದಾರೆ ಅಂದರೆ 60 ಗ್ರಾಮ್ ಆಫ್ ಪ್ರೋಟೀನ್ ತೊಗೊಬೇಕು ನಾರ್ಮಲ್ ಆಗಿದ್ರೆ.
ಈಗ ಅದೇ CKD ಇದೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ನಾವು 0.8 ಗ್ರಾಮ್ ಪರ್ kg ಅಂತ ಮಾಡ್ತೀವಿ. ಅಂದರೆ ಒಂದು 20% ರಿಡಕ್ಷನ್ ಅಷ್ಟೇ ಹೊರತು ಅಷ್ಟೇ. ಅಂದರೆ ಈಗ 60 kg ಒಂದು 48 ಗ್ರಾಮ್ಸ್ ತೊಗೊಬೇಕಾಗುತ್ತೆ. ಸೊ ಇನ್ಫ್ಯಾಕ್ಟ್ ದೇ ಕ್ಯಾನ್ ವೇಯ್ ಆ್ಯಂಡ್ ಟೇಕ್ ಇಟ್. ಓಕೆ. ಸೊ ನಾವು ತೀರಾ ಪ್ರೋಟೀನ್ ಕನ್ಸಪ್ಷನ್ ಕಮ್ಮಿ ಮಾಡಿಬಿಟ್ರೆ ಮಾಲ್ನ್ಯೂಟ್ರಿಷನ್ ಆಗಿಬಿಡುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರಿಗೆ ಇನ್ಫೆಕ್ಷನ್ಸ್ಗೆ ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್. ಸೊ ಮತ್ತು ಇಲ್ಲಿ ಇನ್ನೊಂದು ವಿಚಾರದ್ದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಈಗ ಲೆಟ್ಸ್ ಅಸ್ಯೂಮ್ ಒಂದು 100 ಗ್ರಾಮ್ಸ್ ಕಾಳಲ್ಲಿ there is hardly 6 to 8 grams protein. Am I right, sir? ಎಸ್ ಡೆಫಿನೆಟ್ಲಿ. ಒಂದು ಮ್ಯಾಕ್ಸಿಮಮ್ ಆಯಿತು, ಒಂದು 10 ಗ್ರಾಮ್ಸ್ ಕಾಳು, ಸೋಯಾಬೀನ್ಸು ಅಂಥವೆಲ್ಲ ತೊಗೊತೀರ ಅಂದರೆ 10 ಅಥವಾ 15 ಗ್ರಾಮ್ಸ್ ಕಾಳು ಇರುತ್ತೆ. ನಮ್ಮ ಜನ ಏನು ಕನ್ಫ್ಯೂಸ್ ಮಾಡ್ಕೊತಾರೆ ಅಂತಂದರೆ 100 ಗ್ರಾಮ್ಸ್ ಕಾಳು ಅಂತಂದರೆ 100 ಗ್ರಾಮ್ಸ್ ಪ್ರೋಟೀನ್ ಅಂತ ಕನ್ಫ್ಯೂಸ್ ಮಾಡ್ತಾರೆ. ಸೊ ಇದೊಂದು ಬಹಳ ಐ ಥಿಂಕ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಎಗ್ಗೂ ಅಷ್ಟೇ, ಎಗ್ಗಲ್ಲಿ ಮ್ಯಾಕ್ಸಿಮಮ್ 6 ಗ್ರಾಮ್ಸ್ ಅಷ್ಟೇ ಪ್ರೋಟೀನ್ಸ್ ಇರುವಂಥದ್ದು. ಸೊ ಒಂದು ಎಗ್ಗು 60 ಗ್ರಾಮ್ಸ್ ಇದೆ ಅಂದ್ಕೊಂಡು 60 ಗ್ರಾಮ್ಸ್ ಪ್ರೋಟೀನ್ ತಿಂದಿದ್ದೀನಿ ಅನ್ನೋವಂಥ ಒಂದು ಭ್ರಮೆಯಲ್ಲಿ ಪೇಷಂಟ್ಸು ಹೋಗಬಾರ್ದು. ಇಲ್ಲ, ಡೆಫಿನೆಟ್ಲಿ ಆಸ್ ಇಂಡಿಯನ್ಸ್ ಪರ್ ಸೆ ದೇ ಟೇಕ್ ಅ ಲೋ ಪ್ರೋಟೀನ್ ಡಯಟ್. ಎಸ್. ಸೊ ಬಟ್ ಅದಕ್ಕೆ ತೀರಾನು ನಾವು ಪ್ರೋಟೀನ್ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟೆ. ನಾನು ಹೇಳಿದ್ನಲ್ಲ, ಗೈಡ್ಲೈನ್ಸ್ ಹೇಳೋದೇ ಹಾಗೆ. ನಾವು ನಾರ್ಮಲ್ ಆಗಿ 1 ಗ್ರಾಮ್ ತೊಗೊಬೇಕು ನಾವೆಲ್ಲರೂ ಪರ್ kg ಬಾಡಿ ವೇಟ್. ಯಾರನ್ನ CKD ಇದ್ರೆ 0.8 ಗ್ರಾಮ್ಸ್ ತೊಗೊಂಡ್ರೆ ಸಾಕು. ಸೊ ತೀರಾನು ರಿಸ್ಟ್ರಿಕ್ಷನ್ ಮಾಡಿದ್ರೆ ನಮ್ಗೇನಾಗುತ್ತೆ ಅಂದರೆ ಮಾಲ್ನ್ಯೂಟ್ರಿಷನ್ ಆಗುತ್ತೆ, ಅವ್ರಿಗೆ ಇನ್ಫೆಕ್ಷನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಅಡಿಷ್ನಲಾಗಿ 6 ಮೊಟ್ಟೆ ತೊಗೊತೀನಿ, ನಾನು ಯೂರಿನಲ್ ಪ್ರೋಟೀನ್ ಹೋಗ್ತಿದ್ದೆ ಅಂತ ನಾನು 6 ಮೊಟ್ಟೆ ತೊಗೊತೀನಿ, 8 ಮೊಟ್ಟೆ ತೊಗೊತೀನಿ ಅಂಥದ್ದು ಮಾಡಬೇಡಿ. ನಾರ್ಮಲ್ ಊಟ ತಿಂಡಿ ತೊಗೊಂಡು ಯು ಕ್ಯಾನ್ ಏನು ಡಯಾಬಿಟಿಕ್ ಡಯಟ್ ಇರುತ್ತೆ ವೇರ್ 25% ಇಸ್ ಪ್ರೋಟೀನ್ಸ್. ಸೊ ಆ ಥರ ಅಷ್ಟು ಪ್ರೋಟೀನ್ ಅಂಶನ ಅವ್ರು ತೊಗೊಂಡು ಮೇಂಟೈನ್ ಮಾಡಿಕೊಂಡ್ರೆ ಐ ಥಿಂಕ್ ದೇ ಶುಡ್ ಬಿ ಓಕೆ. ಹೇಳಿದ್ರೆ ಕಲೆಕ್ಟಿವ್ ಎಫರ್ಟ್ ಥರ ಹೇಳ್ತೀವಿ. ಅಂದರೆ ನಾವು ಎಲ್ಲದನ್ನೂ ಟ್ರೀಟ್ ಮಾಡಬೇಕು ಆ್ಯಂಡ್ ಟಾರ್ಗೆಟ್ ಮಾಡಬೇಕು. ಡಯಾಬಿಟೀಸು ಕಂಟ್ರೋಲ್ ಮಾಡಬೇಕು, ಹೈಪರ್ಟೆನ್ಷನ್ ಕಂಟ್ರೋಲ್ ಮಾಡಬೇಕು, ಆ್ಯಂಡ್ ಡ್ರಗ್ಸನ್ನು ನಾವು ನೋಡ್ಕೊಂಡು ತೊಗೊಬೇಕಾಗುತ್ತೆ, ಪೇನ್ ಕಿಲ್ಲರ್ಸ್ ಅವಾಯ್ಡ್ ಮಾಡಬೇಕು. ಸೊ ಲೋ ಸಾಲ್ಟ್ ತೊಗೊಬೇಕು, ಉಪ್ಪು ಜಾಸ್ತಿ ತೊಗೊಬಾರ್ದು. ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ಈಗ ಕಾಲು ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಉಪ್ಪು ಕೆಲವೊಬ್ರು ಏನು ಮಾಡ್ತಾ ಇರ್ತಾರೆ, ಉಪ್ಪಿನಕಾಯಿ ತಿಂತಾ ಇರ್ತಾರೆ. ಈಗ ನಿಮಗೂ ಗೊತ್ತು, ಒಂದು ಸ್ಪೂನ್ ಉಪ್ಪಿನಕಾಯಿ ತಿಂದರೆ ಇಟ್ ವಿಲ್ ಬಿ ಆಲ್ಮೋಸ್ಟ್ 5 to 10 grams ಆಫ್ ಸಾಲ್ಟ್. ಕರೆಕ್ಟ್. ಸೊ ಇದಿರುತ್ತೆ. ಸೊ ಡಾಕ್ಟರ್ ಶ್ಯಾಮ್, ಇದು ಬಿಟ್ಟರೆ ನಾನು ನಿಮ್ಗೆ ಇನ್ನೊಂದು ಕ್ವಶನ್, ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂಗೆ ನಿಮಗೆ ಡಯಾಬಿಟಿಸ್ ಪೇಷಂಟ್ಸ್ ಬರ್ತಾರೆ, ಸ್ಪೆಷಲಿ ವಯಸ್ಸಾದವರು, ಅದೊಂದು ಇರುತ್ತೆ. ಈಗ ನಾವೀಗ CKD ಪೇಷಂಟ್ಸ್ ನಾವು ನೋಡ್ತೀವಿ, ಇನ್ಫೆಕ್ಷನ್ಸ್ ಕಾಮನ್ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಏನೋ ಸಜೆಸ್ಟ್ ಮಾಡ್ತೀರಾ ನೀವು ಅಂತ? ಸೊ ಈ ಡಯಾಬಿಟಿಕ್ ಪೇಷಂಟ್ಸ್ಗೆ ಅಂತಲೇ ಬಂದು ಪ್ಲಸ್ ವಿತ್ ದ CKD ಅಂತ ನಾವು 2 ಭಾಗವಾಗಿ ಆನ್ಸರ್ ಮಾಡ್ತೀನಿ. ಸೊ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತಂದರೆ, ವ್ಯಾಕ್ಸಿನೇಷನ್ ಅಂತ ಬಂದಾಗ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲರೂ ವರ್ಷಕ್ಕೆ ಒಂದ್ಸಲ ಈ ಫ್ಲೂ ವ್ಯಾಕ್ಸಿನ್ ತಗೋಬೇಕು. ಯಾಕೆ ಅಂತಂದರೆ ಈ ಫ್ಲೂ ವೈರಸ್ ಏನಿದೆ ಪ್ರತಿ ವರ್ಷ ತನ್ನ ರೂಪಾಂತರಗೊಳ್ತಾ ಇರುತ್ತೆ, ಪ್ರತಿ ವರ್ಷ ಸ್ಟ್ರೈನ್ ಚೇಂಜ್ ಆಗುತ್ತೆ. ಸೊ WHO ಪ್ರತಿ ವರ್ಷ ಒಂದು ಹೊಸ ಸ್ಟ್ರೈನ್ದು ಆ ವ್ಯಾಕ್ಸಿನ್ ಬರುತ್ತೆ. ಆ ಇಯರ್ಗೆ ಕವರ್ ಮಾಡುವಂತಹ ಕಾಮನ್ ಆಗಿರತಕ್ಕಂಥ ಒಂದು 4 ಸ್ಟ್ರೈನ್ಸ್ನದು ವ್ಯಾಕ್ಸಿನ್ ಇರುತ್ತೆ. ಸೊ ಇನ್ಫ್ಲೂ ವ್ಯಾಕ್ ಅಥವಾ ಬರುತ್ತೆ, ಟೆಟ್ರಾ ವ್ಯಾಕ್ ಅಂತ ಬರುತ್ತೆ. ಸೊ ಆ ಥರ 4 ಸ್ಟ್ರೈನ್ಸ್ದು ವ್ಯಾಕ್ಸಿನೇಷನ್ ಬರುತ್ತೆ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್. ಸೊ ಅದನ್ನು ವರ್ಷಕ್ಕೆ ಒಂದ್ಸಲ ತೊಗೋಬೇಕು, ಅದನ್ನು ಕಿಡ್ನಿ ಪೇಷಂಟ್ಸು ತೊಗೋಬೇಕು. ಆ್ಯಂಡ್ ಈ ನ್ಯೂಮೋನಿಯಾ, ಈಗ ನಮಗೆಲ್ಲ ಏನೋ ಒಂದು ನೆಗಡಿ ಕೆಮ್ಮು ಆಯಿತು ಅಂತಂದರೆ ಅದು ಬೇಗ ವಾಸಿ ಆಗಿಬಿಡುತ್ತೆ. ಡಯಾಬಿಟೀಸು ಇದ್ದು CKDನೂ ಇದ್ದಾಗ ಏನಾಗುತ್ತೆ, ಅವರ ಇಮ್ಯುನಿಟಿ ಲೆವೆಲ್ಸ್ ಒಂಚೂರು ಕಡಿಮೆ ಆಗುತ್ತೆ. ಏನು ವೈರಲ್ ಇನ್ಫೆಕ್ಷನ್ನಾಗಿ ಶುರುವಾಗಿದ್ದು ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಆಗಿ ಬಹಳ ಬೇಗ ಈಸಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಈ ನ್ಯೂಮೋನಿಯಾ ಅನ್ನೋದು ಸ್ವಲ್ಪ ಸಾಮಾನ್ಯವಾಗಿ ಆಗುತ್ತೆ. ಅದಕ್ಕೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಈಗ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಮುಂಚೆ 2 ಥರದ್ದು ಬರ್ತಿತ್ತು, ಒಂದು ತೊಗೊಂಡು ಮತ್ತೆ ಇನ್ನೊಂದು 5 years ಬಿಟ್ಟು ಇನ್ನೊಂದು ತೊಗೋಬೇಕು ಅನ್ನೋ ಥರ ಇತ್ತು. ಈಗ ದೆರ್ ಇಸ್ ಅ ಸಿಂಗಲ್ ವ್ಯಾಕ್ಸಿನ್, ಲೈಫ್ ಟೈಮಿಗೆ ಒಂದು ಸಲ ಅದು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಮುಗೀತು. ಅದನ್ನು ನಿಮ್ಮ ಡಾಕ್ಟರ್ಸ್ ಹತ್ರ ಮಾತಾಡಿದಾಗ ಅವ್ರು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತಾರೆ. ಸೊ ಆ ವ್ಯಾಕ್ಸಿನ್ ಒನ್ಸ್ ತೊಗೋಬೇಕು. ನೆಕ್ಸ್ಟು ಹೆಪಟೈಟಿಸ್ B ವ್ಯಾಕ್ಸಿನ್. ಯಾಕೆ ಅಂತ ಅಂದರೆ ಈ ಹೆಪಟೈಟಿಸ್ B ವ್ಯಾಕ್ಸಿನ್ ಯೂಶ್ವಲಾಗಿ ಎಲ್ಲ ಅಡಲ್ಟ್ಸ್ಗೂ ಇಟ್ ಈಸ್ ರೆಕಮೆಂಡೆಡ್. ಬಟ್ ಇನ್ CKD ಆ್ಯಂಡ್ ಈಗ ಯಾರ್ದೋ EGFR ಸ್ವಲ್ಪ ನೀವು ಹೇಳ್ದಂಗೆ ಸ್ಟೇಜ್ 3 ಸ್ಟೇಜ್ 4 ಹೋಗ್ತಿದ್ದಾರೆ, ಫ್ಯೂಚರಲ್ಲಿ ಎಲ್ಲೋ ಡಯಾಲಿಸಿಸ್ಸು ಆ ಥರದ್ದು ಒಂದು ಪರಿಸ್ಥಿತಿ ಬರಬಹುದು ಅಂತ ನಾವು ಆ್ಯಂಟಿಸಿಪೇಟ್ ಮಾಡೋದಾದರೆ, ಆವಾಗ ಡಯಾಲಿಸಿಸ್ ಅಂತ ಬಂದಾಗ ಅದರದ್ದು ಅಸೋಸಿಯೇಟೆಡ್ ಇನ್ಫೆಕ್ಷನ್ಸಲ್ಲಿ ಹೆಪಟೈಟಿಸ್ Bನೂ ಕಾಮನ್. ಬಟ್ ಇವಾಗ ದೇ ಆರ್ ಟೇಕಿಂಗ್ ಆಲ್ ದ ಪ್ರಿಕಾಷನ್ಸ್. ಇಟ್ಸ್ ನಾಟ್ ಲೈಕ್ ಯಾರೋ ಹೆದರ್ಕೊಳ್ಳೋಂಥದ್ದಿಲ್ಲ, ನನಗೆ ಈ ಸ್ಟೇಟ್ಮೆಂಟ್ ಹೇಳ್ಬಿಟ್ಟೆ ಡಯಾಲಿಸಿಸು ಹೆಪಟೈಟಿಸ್ B ಅಂತ ಹೆದರ್ಕೊಳ್ಳೋಂಥದ್ದಲ್ಲ. ಬಟ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಹೆಪಟೈಟಿಸ್ B ವ್ಯಾಕ್ಸಿನೇಷನ್ನು ತೊಗೊಳ್ಳೇಬೇಕು. ಅದಾದಮೇಲೆ ನೆಕ್ಸ್ಟು ಈಗ ವ್ಯಾರಿಸೆಲ್ಲ ಹರ್ಪಿಸ್ದು ವ್ಯಾಕ್ಸಿನೇಷನ್ನು ಆ್ಯಸ್ ಅಡಲ್ಟ್ಸ್ ಎನಿವನ್ ಅಬೌವ್ ದ 50 years of age, ಎನಿವನ್ ಅಬೌವ್ 50 years of age ದೇ ಆರ್ ಎಲಿಜಿಬಲ್. ಎಸ್ಪೆಷಲಿ ಡಯಾಬಿಟೀಸು ಇತ್ತು, CKDನೂ ಇತ್ತು ಅಂತಂದರೆ, ಯಾಕೆಂದರೆ ಹರ್ಪಿಸ್ ಅಂತಂದರೆ ನಾವೇನು ಸರ್ಪ ಹುಣ್ಣು ಬರೀ ಸ್ಕಿನ್ ಮೇಲೆ ಆಗಿ ಅದೇನು ಹುಣ್ಣು ಥರ ಆಗಿ ನೋವು ಬರುತ್ತೆ ಅದೆಲ್ಲ ನಮ್ಗೆ ಗೊತ್ತು.
ಬಟ್ ನಮ್ಗೇನು ಗೊತ್ತಿಲ್ಲ ಅಂತಂದರೆ ಇಮ್ಯುನಿಟಿ ಕಡಿಮೆ ಇದ್ದವ್ರಿಗೆ ಅದು ಸಿಸ್ಟಮಿಕಲಿ ಎಲ್ಲ ಆರ್ಗನ್ಸನ್ನು ಎಫೆಕ್ಟ್ ಮಾಡಿ ನಿಮೋನಿಯಾ ಮಾಡಿ ಮತ್ತು ಅದು ಮೆನಿಂಜೈಟಿಸ್ ಮೆದುಳಿನ ಮೇಲಿರುವಂತಹ ನೀರನ್ನು ಎಫೆಕ್ಟ್ ಮಾಡಿ ಅಲ್ಲೂ ತೊಂದರೆ ಮಾಡಿ ಸಾಕಷ್ಟು ಒಂದು ಲೈಫ್ ಥ್ರೆಟ್ನಿಂಗ್ ಆಗಿ ಸಡನ್ನಾಗಿ ಇಟ್ ಕ್ಯಾನ್ ವರ್ಸನ್. ಸೊ ಟು ಪ್ರೊಟೆಕ್ಟ್ ಫ್ರಮ್ ಸಚ್ ಹರ್ಪಿಸ್, ಸೊ ಅದದು ವ್ಯಾರಿಸೆಲ್ಲ ವ್ಯಾಕ್ಸಿನೇಷನ್ ಒಂದು ಮಾಡಿಸ್ಕೋಬೋದು. ಈ 4 ವ್ಯಾಕ್ಸಿನ್ಸ್ ಈಸ್ ಮ್ಯಾಂಡೇಟ್ರಿ.